ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರಿ ಚ ನವದುರ್ಗಾ ಪ್ರಕೀರ್ತಿತಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ ನಮಸ್ತಸ್ಯೈ 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 ನಮೋ ನಮಃ. ಓಂ ಭ್ರಾಮೇ ನಮಃ. ಓಂ ವೈಷ್ಣವೇ ನಮಃ. ಓಂ ಮಾಹೇಶ್ವರ್ಯೈ ನಮಃ. ಓಂ ಇಂದ್ರಾಣ್ಯೈ ನಮಃ. ಓಂ ಕೌಮಾರ್ಯೈ ನಮಃ. ಓಂ ವಾರಾಹೈ ನಮಃ. ಓಂ ನಾರಸಿಂಹೈ ನಮಃ. ಓಂ ಶ್ರೀ ಮಾತಾ ಮಹಿಷಾಸುರಮರ್ದಿನಿ ಶ್ರೀ ಚಾಮುಂಡೇಶ್ವರ್ಯೈ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಶರದ್ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಹಾಗೂ ದಸರಾ ಮಹೋತ್ಸವದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನವರಾತ್ರಿ ಪರ್ವಕಾಲದಲ್ಲಿ ಬರುವಂತಹ ಆ ವಿಜಯದಶಮಿ, ನವರಾತ್ರಿಯ ಬಳಿಕ ಬರುವಂತಹ ವಿಜಯದಶಮಿ ಮತ್ತು ದಸರೆಯ ಆ ಒಂದು ಶುಭ ಮುಹೂರ್ತ ಅಥವಾ ವಿಜಯ ಮುಹೂರ್ತದ ಶುಭ ಫಲವನ್ನು 12 ರಾಶಿಗಳಿಗೆ ಅನುಗುಣವಾಗಿ, ಜೊತೆಗೆ ಈ ದಸರಾ ವಿಜಯ ಮುಹೂರ್ತದ ಸಾರ್ವತ್ರಿಕ ಅಂದರೆ ಸಾರ್ವಜನಿಕವಾದ ಫಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಲು ಬಯಸ್ತಿದ್ದೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಆ ಮಾತೆಯ ಒಂದು ಅನುಗ್ರಹದಿಂದ ಆಯುರಾರೋಗ್ಯ ಶಕ್ತಿ ಜೀವನ ಸಿದ್ಧಿಯಾಗಲಿ. ಈ ವಾಹಿನಿಯ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ದಸರಾ ಶುಭಾಶಯಗಳನ್ನು ಕೋರುತ್ತಾ ಈಗ ವಿಶ್ಲೇಷಣೆಯನ್ನು ಮುಂದುವರಿಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಈ ಶಕ್ತಿ ಆರಾಧನೆ ಅನ್ನೋದು ಬಹಳ ಅದಕ್ಕೆ ಪುರಾತನವಾದ ಹಿನ್ನೆಲೆ ಇತಿಹಾಸ ಇದೆ. ಅಲ್ಲಿ ನಾವು ಓಂಕಾರದಿಂದ ಉತ್ಪನ್ನವಾದಂತಹ ಈ ಶಕ್ತಿಯು ಅಲ್ಲಿ ಪುರುಷ ಮತ್ತು ಪ್ರಕೃತಿಯ ರೂಪದಲ್ಲಿ ಆರಾಧನೆ ಮಾಡುತ್ತದೆ. ಅದಕ್ಕೆ ಸೃಷ್ಟಿ ಸ್ಥಿತಿ ಲಯಗಳ ಒಂದು ಮೆರುಗನ್ನು ಕೊಟ್ಟಂತಹ ಒಂದು ವಿಶೇಷವಾದ ನಮ್ಮ ಸನಾತನ ಧರ್ಮ ಆಗಿರುತ್ತೆ. ಆ ಸೃಷ್ಟಿ ಸ್ಥಿತಿ ಲಯಗಳಿಗೂ ಆ ತ್ರಿಶಕ್ತಿಗಳೇ ಒಂದು ಏಕತ್ರವಾಗಿ ಓಂಕಾರ ಸ್ವರೂಪದಲ್ಲಿ ಒಂದಾಗುತ್ತವೆ. ಅಂತಹ ಶಕ್ತಿಯು ಅಲ್ಲಿ ಮತ್ತೆ ಪುರುಷ ಮತ್ತು ಸ್ತ್ರೀ ರೂಪದಲ್ಲಿ ಅದನ್ನು ವಿಂಗಡಣೆಯಾಗಿ ಆ ಓಂಕಾರವನ್ನು ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಆರಾಧನೆ ಮಾಡುವಾಗ ಸ್ತ್ರೀ ತತ್ವ ಪುರುಷ ತತ್ವವನ್ನು ಭೇದವಾಗಿ ಅಲ್ಲಿ ಶಿವ, ವಿಷ್ಣು, ಬ್ರಹ್ಮ ಎಂಬ ಶಕ್ತಿಗಳು, ಅಲ್ಲದೆ ಈ ಸ್ತ್ರೀ ರೂಪದಲ್ಲಿ ಅಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿ ಸ್ವರೂಪದಲ್ಲೂ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಕವಾಗಿರುವಂತಹ ಶಕ್ತಿಯನ್ನು ಆರಾಧನೆ ಮಾಡುವಂಥದ್ದು. ಈ 3 ಶಕ್ತಿಗಳು ಏಕತ್ರವಾಗಿ ನಾವು ಅಲ್ಲಿ ದುರ್ಗಾದೇವಿ, ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ, ಮಹಿಷಾಸುರಮರ್ದಿನಿ ಮುಂತಾದ ರೂಪದಲ್ಲಿ ನಾವು ಆರಾಧನೆ ಮಾಡುವಂಥದ್ದು ಪದ್ಧತಿ ಇದೆ. ದೇವಿ ಮಹಾತ್ಮೆ ಅಥವಾ ಸಪ್ತಶತಿ ಅಥವಾ ಚಂಡೀ ಪಾಠ ಅನ್ನೋದು ಕರೆಯಲ್ಪಡುವಂತಹ ಆ ದುರ್ಗಾ ಸಪ್ತಶತಿಯ ಒಂದು ಕಥೆಯಲ್ಲಿ ಆ ಒಂದು ಮಾತೆಯ ವಿವಿಧ ಅವತಾರಗಳು ಎತ್ತಿದಂಥದ್ದು ಕಂಡುಬರುತ್ತೆ. ಕಾಲಾನುಕಾಲದ ಹಿಂದೆ ಅಲ್ಲಿ ಬರುವಂಥ ವಿವಿಧ ಯುಗಗಳಲ್ಲಿ ಅಸುರಿ ಶಕ್ತಿಗಳು ಅಥವಾ ವಿವಿಧ ರಾಕ್ಷಸರುಗಳ ಉಪಟಳ ಹೆಚ್ಚಾಗದಾಗ ಭೂಮಿಯಲ್ಲಿ ಮನುಷ್ಯರು ಅಥವಾ ದೇವಾದ ಲೋಕದಲ್ಲಿ ದೇವತೆಗಳು ಅಲ್ಲಿ ತತ್ತರಿಸುತ್ತಿದ್ದ ಸಂದರ್ಭದಲ್ಲಿ ತ್ರಿಮೂರ್ತಿಗಳಿಗೂ ಆ ಒಂದು ದುಷ್ಟರನ್ನು ಅಂತ ರಾಕ್ಷಸರನ್ನು ಚಂಡ, ಮುಂಡ, ರಕ್ತಬೀಜಾಸುರ, ಮಹಿಷಾಸುರ ಅಥವಾ ಮಧುಕೈಟಭ ಮುಂತಾದ ಹಲವಾರು ಧೂಮ್ರಕೇತು ಮುಂತಾದ ಹಲವಾರು ರಾಕ್ಷಸರ ಉಪಟಳಗಳನ್ನು ಅಲ್ಲಿ ಅದನ್ನು ನಿಯಂತ್ರಣ ಮಾಡೋದು ಕಷ್ಟ ಆದಾಗ ಆ 3 ಮೂರ್ತಿಗಳು ಏಕತ್ರವಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಆದಿಮಾಯ, ಆದಿಶಕ್ತಿ ಅಥವಾ ಪರಾಶಕ್ತಿ ಸ್ವರೂಪಿಣಿಯಾದಂತಹ ಆ ಒಂದು ಮಹಾ ತಾಯಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ಒಂದು ತಾಯಿಯ ಉಗಮವು ಆಗುವಂಥದ್ದು. 3 ಶಕ್ತಿಗಳ ಪ್ರಾರ್ಥನೆಗೆ ಜೊತೆಗೆ ನರರು ಮತ್ತು ಸುರರು ಇವರ ಒಂದು ಪ್ರಾರ್ಥನೆಗೆ ಒಗ್ಗಟ್ಟು ತಾಯಿ ಬಂದು ತ್ರಿಲೋಕವನ್ನು ಅಲ್ಲಿ ಕಾಪಾಡಿದಂತಹ ಒಂದು ಕಥೆಗಳು ದೇವಿ ಮಹಾತ್ಮೆ ಅಥವಾ ಈ ಚಂಡೀ ಪಾಠ ಅಥವಾ ದುರ್ಗಾ ಸಪ್ತಶತಿಯಲ್ಲೆಲ್ಲ ಕಂಡುಬರುತ್ತೆ. ಹಾಗಾಗಿ ಆ ಒಂದು ತಾಯಿಯು ಆ ಅಸುರರನ್ನು ಸಂಹರಿಸಿ ಆ ವಿಜಯ ಉತ್ಸಾಹವನ್ನು ಅಥವಾ ವಿಜಯೋತ್ಸವವನ್ನು, ವಿಜಯದ ಉತ್ಸವವನ್ನು ಆಚರಿಸುವಂಥ ಪರ್ವಕಾಲ ವಿಜಯದಶಮಿ ಅಂದುಕೊಂಡು ಬರುತ್ತೆ. ಆ ಬಳಿಕ ಅಲ್ಲಿ ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಶಾಕ್ತ ಪಂಥಗಳು ಸಹ ಉದಯ ಆಗಿ ಶಾಕ್ತ ಪಂಥಗಳ ಒಂದು ವಿವಿಧ ಚರಿತ್ರೆಗಳು, ಶಾಕ್ತರು ಅಂತ ಆ ಶಕ್ತಿ ಆರಾಧನೆ ಮಾಡುವಂಥ ಒಂದು ಪಂಥವೇ ಅಲ್ಲಿ ನಿರ್ಮಾಣ ಆಗುತ್ತೆ. ಈ ಶಕ್ತಿ ಆರಾಧನೆಯ ಹಲವಾರು ಶಕ್ತಿ ಪೀಠಗಳು ನಮ್ಮ ದೇಶದಲ್ಲಿ ಇವೆ.
ಅಲ್ಲದೆ ಆ ಸತಿ ಶಕ್ತಿಯು ಅಂದರೆ ಆ ಒಂದು ಪರಮೇಶ್ವರನ ಒಂದು ಸಹಧರ್ಮಿಣಿ ಎಂದು ಕರೆಯಲ್ಪಡುವಂತಹ ಸತಿ ಶಕ್ತಿಯ ಒಂದು ದೇಹ ಭಾಗ ಆಕೆಯು ಆ ಒಂದು ಯೋಗಾಗ್ನಿಯಲ್ಲಿ ಆಕೆಯ ಒಂದು ಅಥವಾ ಆತ್ಮಾಹುತಿಯನ್ನು ಆಗುವಂಥದ್ದು ಆ ದಕ್ಷನ ಚರಿತ್ರೆಯಲ್ಲಿ ಬರುತ್ತೆ. ದಕ್ಷಾದ್ವರದಲ್ಲಿ ಆ ಸತಿಯು ಇದನ್ನು ಅಗ್ನಿ ಪ್ರವೇಶ ಮಾಡಿದಂತಹ ಆ ದೇಹದ ಭಾಗವು ದೇಶದ ಒಂದು 51 ಭಾಗಗಳಲ್ಲಿ 51 ಶಕ್ತಿಪೀಠಗಳಾಗಿ ಪರಿವರ್ತನೆ ಆಗುವಂಥ ಅದು ಕಥೆಗಳು ಬರ್ತವೆ. ಹಾಗೆಯೇ ಇದಲ್ಲದೆ ಈ ದೇವಿ ಮಹಾತ್ಮೆ ಅಥವಾ ಅಮ್ಮನವರ ಒಂದು ವಿವಿಧ ರೀತಿಯ ಅವತಾರಗಳನ್ನೆತ್ತಾಗ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಮ್ಮ ದೇಶದ ಉದ್ದಗಲಕ್ಕೂ ಹಲವಾರು ಶಕ್ತಿಪೀಠಗಳು ಅಥವಾ ಹಲವಾರು ಈ ಅಸುರನ್ನು ಸಂವರಿಸಿದಂಥ ಕುರುಹುಗಳು. ಉದಾಹರಣೆಗೆ ನಮ್ಮ ಒಂದು ಮೈಸೂರಿನ ಒಂದು ಚಾಮುಂಡೇಶ್ವರಿ ಬೆಟ್ಟ, ಚಾಮುಂಡಿ ಬೆಟ್ಟದಲ್ಲಿ ಅಲ್ಲಿ ಆ ಒಂದು ಆತನ ಮಹಿಷಾಸುರನ್ನು ಸಂಹಾರ ಮಾಡಿದಂತಹ ಒಂದು ಚಾಮುಂಡೇಶ್ವರಿಯ ಪ್ರತೀಕವಾದ ಹಲವಾರು ಚಿಹ್ನೆಗಳು ಕುರುಹುಗಳು ಅಲ್ಲಿ ಕಂಡುಬರುವಂಥದ್ದು. ಜೊತೆಗೆ ಇನ್ನು ಹಲವಾರು ಭಾಗಗಳಲ್ಲಿ ಈ ಬೇರೆ ಬೇರೆ ಅಸುರರ ಸಂಹಾರ ಮಾಡಿದಂಥ ಕುರುಹುಗಳು ನಮ್ಮ ದೇಶ ಭಾಗದಲ್ಲಿ ಕಂಡುಬರುತ್ತವೆ. ಹಾಗೆಯೇ ಈ ಶಕ್ತಿಪೀಠಗಳು ಒಂದು ಪ್ರಧಾನ ಒಂದು ಆರಾಧನೆಯ ಪ್ರತೀಕವಾಗಿರುತ್ತದೆ. ಹಾಗಾಗಿ ಅಲ್ಲಿ ಸ್ತ್ರೀ ತತ್ವವನ್ನು ನಮ್ಮ ದೇಶದಲ್ಲಿ ಅಷ್ಟೊಂದು ಪ್ರಾಮುಖ್ಯವಾಗಿ ಕಂಡುಕೊಂಡಿದ್ದಾರೆ. ಅದು ಕಾಲಾನುಕಾಲದಲ್ಲಿ ನಮ್ಮಲ್ಲಿ ದೇಶದಲ್ಲಿ ಸ್ತ್ರೀಯರ ಶೋಷಣೆ ಅಥವಾ ಸ್ತ್ರೀಯರ ವಿಂಗಡಣೆಗಳು ಕೆಲವೊಂದು ಕಾರಣಾಂತರಗಳಂದರೆ ವಿದೇಶಿಗಳ ಒಂದು ಆಕ್ರಮಣದಿಂದ ಆ ಒಂದು ಶಕ್ತಿ ಆರಾಧನೆ ಅಥವಾ ಸ್ತ್ರೀ ತತ್ವದ ಒಂದು ಪ್ರಾಮುಖ್ಯತೆಗೆ ಸ್ವಲ್ಪ ಕುಂದು ಬಂದಿರ್ಬೋದು. ಪರಧರ್ಮೀಯರ ಒಂದು ಬೇರೆ ಬೇರೆ ರೀತಿಯ ಒಂದು ಅವರ ಆಕ್ರಮಣಗಳಿಂದ ಅವರ ಒಂದು ಅನಾಚಾರಗಳಿಗಾಗಿ ಸ್ತ್ರೀಯರಿಗೆ ಸ್ವಲ್ಪ ಆವಾಗ ಸ್ವಾತಂತ್ರ್ಯವನ್ನು ಕಡಿತಗೊಳಿಸಿ ಅವರನ್ನು ಕೆಲವೊಂದು ಆಚರಣೆಗಳಿಂದ ಅಥವಾ ಬೇರೆ ಬೇರೆ ರೀತಿಯ ಕ್ರಿಯಾ ಕರ್ಮಗಳಿಂದ ಅವರನ್ನು ದೂರ ಇಟ್ಟುವಂತಹ ಕರ್ಮ. ಅದಕ್ಕಿಂತ ಹಿಂದೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ಸ್ತ್ರೀ ತತ್ವದ ವಿಶೇಷವಾದ ಒಂದು ಅನುಭೂತಿ ಅಲ್ಲಿ ಇತ್ತು. ಅಲ್ಲದೆ ಇಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪದಲ್ಲಿ ಆರಾಧನೆ ಮಾಡುವಂಥ ಪದ್ಧತಿಯು ನಿರಂತರವಾಗಿ ಅನುಚನವಾಗಿ ಆಚರಣೆಯಲ್ಲಿತ್ತು. ಹಾಗಾಗಿ ಈ ಒಂದು ಕಾಲದಲ್ಲಿ ಹೀಗೆ ತಾಯಿಯ ಒಂದು ವಿವಿಧ ರೂಪಗಳಲ್ಲಿ ಆರಾಧನೆ ಮಾಡುವಂಥ ಪದ್ಧತಿ ನಮ್ಮ ದೇಶಾದ್ಯಂತ ಕಂಡುಬರುತ್ತೆ. ನವರಾತ್ರಿ ಅಥವಾ ಶರದ್ ನವರಾತ್ರಿ ಅಲ್ಲಿ ಆಶ್ವೀಜ ಮಾಸದ ಆರಂಭ, ಆಶ್ವೀಜ ಶುಕ್ಲ ಪ್ರತಿಪದೆಯಿಂದ ಆರಂಭ ಆಗಿ ಆಶ್ವೀಜ ಶುಕ್ಲ ದಶಮಿವರೆಗೂ 10 ದಿನಗಳು ಅತ್ಯಂತ ಮಹತ್ವವಾದ ವ್ರತ ಆಚರಣೆ ನಿಯಮ ಮಾಡುವಂಥ ಪದ್ಧತಿ ನಮ್ಮ ದೇಶದ ಉದ್ದಗಲಕ್ಕೂ ಕಂಡುಬರುತ್ತೆ. ಅಲ್ಲಿ ವಿವಿಧ ದೇವಿಯ ಆಲಯಗಳಲ್ಲಿ ಆ 10 ದಿನಗಳಲ್ಲಿ ವಿಶೇಷವಾದ ಆಚರಣೆ ಅನುಷ್ಠಾನಗಳನ್ನು ಮಾಡ್ತಾರೆ. ಜೊತೆಗೆ ಆ ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ಆ ಒಂದು ಚಂಡಿ ಪಾಠದ ಪಾರಾಯಣವನ್ನು ಅಲ್ಲಿ ಪ್ರತಿದಿನ ನಾವು ಪಾರಾಯಣ ಮಾಡಿಕೊಂಡು ಆಯಾ ದಿನಗಳಿಗೆ ಅನುಗುಣವಾದಂತಹ ಒಂದು ದೀಪ ನಮಸ್ಕಾರವನ್ನು ಅಥವಾ ದೇವಿಯ ಒಂದು ಆಲಯಗಳ ವಿಶೇಷವಾದ ಅನುಷ್ಠಾನಗಳನ್ನು, ಜೊತೆಗೆ ಆ ಚಂಡಿಕಾ ಹವನ ಮುಂತಾದ ಹವನಗಳನ್ನು ಮಾಡುವಂಥದ್ದಾಗಲಿ ಅಥವಾ ದುರ್ಗಾ ಸೂಕ್ತದ ಹವನಗಳನ್ನು ಮಾಡೋದಾಗಲಿ ಮುಂತಾದವುಗಳನ್ನು ಈ ನವರಾತ್ರಿ ಪರ್ವದಲ್ಲಿ ಆಚರಣೆ ಮಾಡಿ ಅಲ್ಲಿ 10ನೇ ದಿನವಾಗುವಂಥ ವಿಜಯದಶಮಿ ಅಂದರೆ ಅಲ್ಲಿ ಮಹಾಮಾತೆಗೆ ಸಂಪೂರ್ಣವಾಗಿ ಅಸುರರನ್ನು ಸಂಹಾರ ಮಾಡಿ ಪೂರ್ಣವಾದ ವಿಜಯ ಪ್ರಾಪ್ತಿಯಾದ ದಿನ ಎಂದು ಅದು ನಮ್ಮ ಒಂದು ಶಾಸ್ತ್ರದಲ್ಲಿ ದಾಖಲಾಗಿದೆ. ಹಾಗಾಗಿ ಆ ಒಂದು ಎಲ್ಲ ದುಷ್ಟಶಕ್ತಿಗಳ ಸಂಹಾರ ಮಾಡಿ ಒಂದು ಉತ್ತಮ ಸತ್ವ ಶಕ್ತಿಗಳ ಅಥವಾ ದೈವಿ ಶಕ್ತಿಗಳ ಒಂದು ವಿಜೃಂಭಣೆ ಆದಂತಹ ಒಂದು ಆ ವಿಜಯೋತ್ಸವವನ್ನು ವಿಜಯದಶಮಿ ಎಂದು ಆಚರಣೆ ಮಾಡ್ತಾರೆ. ಆ ದಿನ ಬರುವಂಥ ಒಂದು ಶುದ್ಧ ಮುಹೂರ್ತ ಇರುತ್ತೆ, ಅದು ವಿಜಯ ಮುಹೂರ್ತ ಎಂದು ಪರಿಗಣಿಸಲ್ಪಡುತ್ತದೆ. 3:30 ಮುಹೂರ್ತಗಳು ಅಂತ ಅಥವಾ 3.5 ಮುಹೂರ್ತಗಳು ಅಂತ ಹೇಳ್ತಾರೆ. ಆ 3:30 ಮುಹೂರ್ತಗಳಲ್ಲಿ ಒಂದು ಯುಗಾದಿ ಪಾಡ್ಯಮೆ ಬರುವಂತಹ ಯುಗಾದಿಯ ಮುಹೂರ್ತವು, ಜೊತೆಗೆ ಅಕ್ಷಯ ತೃತೀಯ ಅಂತ ಬರುವಂಥ ಅಕ್ಷಯ ತೃತೀಯದ ಮುಹೂರ್ತವು, ಅದೇ ರೀತಿ ದೀಪಾವಳಿ ಪಾಡ್ಯಮೆ ಅಥವಾ ದೀಪಾವಳಿಯ ಒಂದು ಅಮಾವಾಸ್ಯೆಯ ಬಳಿಕ ಬರುವಂಥ ದೀಪಾವಳಿಯ ಒಂದು ಪ್ರಥಮ ತಿಥಿ, ಅದು ಅಲ್ಲಿ ಕಾರ್ತಿಕ ಮಾಸದ ಆರಂಭವಾಗುವಂಥ ದಿನ, ಅದು ಮತ್ತು ಪೂರ್ಣ ಮುಹೂರ್ತ ಆಗಿರುತ್ತೆ. ವಿಜಯದಶಮಿ ಎಂದು ಮಧ್ಯಾಹ್ನ ಕಾಲದಲ್ಲಿ ಪ್ರಾಪ್ತವಾಗುವಂಥ ಯೋಗ ಆ ಒಂದು ವಿಜಯ ಮುಹೂರ್ತ, ಅದು ಅರ್ಧ ಮುಹೂರ್ತ ಎಂದು ಪರಿಗಣಿಸಲ್ಪಡುತ್ತದೆ. ಇಂತಹ ಈ 3:30 ಮುಹೂರ್ತಗಳಲ್ಲಿ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗ್ತವೆ, ಅಲ್ಲಿ ಯಶಸ್ಸು ದೊರೆಯುತ್ತೆ, ಜಯ ಸಿಗುತ್ತೆ. ಜೊತೆಗೆ ಯಾವುದೇ ರೀತಿಯ ದುಷ್ಟ ಶಕ್ತಿಗಳ ನಿಗ್ರಹಕ್ಕೆ ಅಥವಾ ಶತ್ರುಗಳ ಸಂಹಾರಕ್ಕೆ ಈ ದಿನ ಮಾಡಿದಂಥ ಸಂಕಲ್ಪದಿಂದ ಆ ಶತ್ರುಗಳ ನಿಗ್ರಹ ಆಗುತ್ತೆ, ದುಷ್ಟಶಕ್ತಿಗಳ ವಿನಾಶ ಆಗುತ್ತೆ. ಜೊತೆಗೆ ಏನೇನು ನಾವು ಒಳ್ಳೆಯದನ್ನು ಪಡಿಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವೋ ಆ ಒಳ್ಳೆಯದರ ಪಡೆಯುವಂತಹ ಪ್ರಯತ್ನಕ್ಕೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ ಅಥವಾ ವಿಜಯ ಪ್ರಾಪ್ತಿ ಆಗುತ್ತೆ ಅನ್ನೋದು ಒಂದು ಅನೂಚನವಾಗಿ ನಂಬಿಕೆ. ಅದೇ ರೀತಿ ಈ ಒಂದು ಮಹಾಭಾರತ ಕಾಲದಲ್ಲೂ ಸಹ ವಿಜಯದಶಮಿಗೆ ಅವರು ಕಾಯ್ಕೊಂಡಿರುವಂಥದ್ದೆಲ್ಲ ಬರುತ್ತೆ. ಅಲ್ಲಿ ಆ ಒಂದು ಶಮಿ ಪೂಜೆಯನ್ನು ಮಾಡಿ ಪಾಂಡವರು ಆ ಒಂದು ತಮ್ಮ ಆಯುಧಗಳನ್ನು ಅಲ್ಲಿವರೆಗೆ ಅವರು ಆ ಮರದಲ್ಲಿ ಶಮಿಯ ವೃಕ್ಷದಲ್ಲಿ ಅವರು ಹಾಕಿದ್ದರು. ಆ ಬಳಿಕ ಅಲ್ಲಿ ಶಮಿ ವೃಕ್ಷಕ್ಕೆಲ್ಲ ಪೂಜೆಯನ್ನು ಮಾಡಿ, ಶಮಿ ವೃಕ್ಷವು ಶನಿ ಗ್ರಹದ ಒಂದು ಸಂಕೇತವಾಗಿರುತ್ತೆ.
ಹಾಗಾಗಿ ಆ ಒಂದು ಶನಿ ಮಹಾರಾಜರ ಒಂದು ಕಾವಲಿನಲ್ಲಿ ಆ ಒಂದು ಆಯುಧಗಳು ಇತ್ತು. ಆ ಬಳಿಕ ಅದನ್ನು ವಿಜಯದಶಮಿಯ ಒಂದು ಪರ್ವಕಾಲದಲ್ಲಿ ಅದರ ಮುನ್ನಾ ದಿನ ಅದನ್ನು ಪೂಜೆ ಮಾಡಿಕೊಂಡು ಅವರ ವಿಜಯದಶಮಿಯವರೆಗೂ ಕಾಯ್ಕೊಂಡು ಯುದ್ಧಕ್ಕೆ ಸಿದ್ಧರಾಗಿದ್ದರು ಮತ್ತು ಯುದ್ಧದಲ್ಲಿ ವಿಜಯವನ್ನು ಪ್ರಾಪ್ತಿ ಮಾಡಿದರು ಅನ್ನೋದು ಮಹಾಭಾರತಗಳಲ್ಲೂ ಉಕ್ತವಾಗಿರುತ್ತೆ. ಹಾಗಾಗಿ ಅನೇಕ ರೀತಿಯ ನಮ್ಮ ಪೌರಾಣಿಕ ಕಥೆಗಳಲ್ಲೂ ಈ ಒಂದು ನವರಾತ್ರಿಯ ಒಂದು ಆಚರಣೆ ಜೊತೆಗೆ ಹಿಂದೆ ಬಂದಂತಹ ರಾಜ ಮಹಾರಾಜಗಳಿರ್ಬೋದು, ಚಕ್ರವರ್ತಿಗಳಿರ್ಬೋದು, ಅದನ್ನು ಅವರು ಸಹ ಈ ನವರಾತ್ರಿಯ ಒಂದು ಆಚರಣೆ ಮಾಡಿ ವಿಜಯದಶಮಿ ಒಂದು ವಿಶೇಷವಾಗಿ ಸೀಮೋಲ್ಲಂಘನ ಅಥವಾ ಒಂದು ಯುದ್ಧಕ್ಕೆ ಸನ್ನದ್ಧರಾಗಿ ಯುದ್ಧಕ್ಕೆ ಹೊರಟು ಅಲ್ಲಿ ವಿಜಯವನ್ನು ಪ್ರಾಪ್ತ ಮಾಡಿದಂಥದ್ದು, ಜೊತೆಗೆ ದುಷ್ಟ ಶಕ್ತಿಗಳನ್ನು ನಿಗ್ರಹ ಮಾಡಿದ ಇದೆಲ್ಲವೂ ಕಂಡುಬರುತ್ತೆ. ಹಾಗಾಗಿ ಇಂದಿನ ಒಂದು ನಾವು ಪ್ರಜಾರಾಜ್ಯದಲ್ಲಿದ್ದೇವೆ. ಇಲ್ಲಿ ನಮ್ಮ ಪ್ರತಿದಿನದ ಜೀವನವೂ ಒಂದು ಯುದ್ಧ, ಜೀವನ ಸಂಗ್ರಾಮ ಅಂತ ಕರಿಬೋದು. ಇಲ್ಲಿ ನಾವು ಪ್ರತಿಯೊಂದಕ್ಕೂ ಇಲ್ಲಿ ಜೀವನವನ್ನು ಹೋರಾಡಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರೂ ಪ್ರಜೆಗಳು, ಪ್ರತಿಯೊಬ್ಬರೂ ಸೈನಿಕರು, ಪ್ರತಿಯೊಬ್ಬರೂ ತಮ್ಮ ತಮ್ಮ ಒಂದು ಒಳಿತಿಗಾಗಿ, ತಮ್ಮ ತಮ್ಮ ಒಂದು ಜೀವನದ ಅಭಿವೃದ್ಧಿಗಾಗಿ, ಜೊತೆಗೆ ಉತ್ತಮವನ್ನು ಪಡೆಯೋದಕ್ಕಾಗಿ ಅಲ್ಲಿ ಹೋರಾಟ ಅನ್ನೋದು ನಿರಂತರವಾಗಿ ನಡೀತಾ ಇರುತ್ತೆ. ಅಂತಹ ಒಂದು ಯುದ್ಧದಲ್ಲಿ ನಾವು ನಮ್ಮ ಉದ್ಯೋಗಕ್ಕಾಗಿನೋ, ನಮ್ಮ ಒಂದು ಹಣಕಾಸಿನ ವ್ಯವಸ್ಥೆಗಾಗಿನೋ, ಮನೆಗಾಗಿನೋ, ಮದುವೆಗಾಗಿನೋ ಅಥವಾ ವಾಹನ ಕೊಳ್ಳಿಕ್ಕಾಗಿನೋ ಅಲ್ಲಿ ನಡೆಯುವಂಥ ಪ್ರತಿಯೊಂದು ನಮ್ಮ ಒಂದು ಕರ್ಮಾನುಷ್ಠಾನವಾಗಿ ಬರುವಂಥ ಒಂದು ಕೆಲಸ ಕಾರ್ಯಗಳು ಒಂದು ರೀತಿಯ ಯುದ್ಧನೇ ಅಥವಾ ಸಂಗ್ರಾಮನೇ ಅನ್ಬೋದು. ಇನ್ನು ರಾಜಕೀಯದಲ್ಲಿರುವಂಥವರಿಗೆ ರಾಜಕೀಯ ಅಧಿಕಾರ ಪಡೆಯುವಂಥ ಅದು ಸಹ ಒಂದು ಚುನಾವಣೆ ಅನ್ನೋದು ಮಹಾ ಸಂಗ್ರಾಮ ಅಂತ ಬರುತ್ತೆ. ಆ ರೀತಿ ಅವರವರ ಒಂದು ವೃತ್ತಿಯಲ್ಲಿ ಒಂದೊಂದು ರೀತಿಯ ಸಂಗ್ರಾಮಗಳಿರ್ತದೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕು, ಒಂದು ಯಾವುದೋ ಉದ್ಯಮವನ್ನು ಮರುಸ್ಥಾಪನೆ ಮಾಡಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು, ಅದನ್ನು ಒಂದು ಸಂಗ್ರಾಮನೇ. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಒಂದು ಜೀವನದ ಒಂದು ಸಂಗ್ರಾಮಗಳಲ್ಲಿ ಬರುವಂಥ ವಿವಿಧ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ವಿವಿಧ ರೀತಿಯ ನಾವು ನಮ್ಮ ಒಂದು ಚಟುವಟಿಕೆಯನ್ನು ಅಲ್ಲಿ ಇನ್ನಷ್ಟು ಚುರುಕುಗೊಳಿಸಲಿಕ್ಕೆ ವಿಜಯದಶಮಿ ಸಹಾಯ ಆಗುತ್ತೆ. ಹಾಗಾಗಿ ಈ ವಿಜಯ ಮುಹೂರ್ತವನ್ನು ನಾವು ನಮ್ಮ ಇತರ ಯಾವುದೇ ರೀತಿಯ ಒಂದು ದೈನಂದಿನ ಕೆಲಸ ಕಾರ್ಯಗಳನ್ನು ಹೊರತು ವಿಶೇಷ ಕಾರ್ಯಗಳಿಗೆ ಈ ವಿಜಯದಶಮಿ ಮುಹೂರ್ತವನ್ನು ನಾವು ಅನುಕರಣೆ ಮಾಡ್ಬೋದು. ಜೊತೆಗೆ ವಿಜಯದಶಮಿ ಒಂದು ಪ್ರಾರಂಭ ಮಾಡಿದ ಯಾವುದೇ ಒಂದು ಉದ್ಯಮ ಆಗಲಿ, ವ್ಯಾಪಾರ ಆಗಲಿ ಅಥವಾ ಇನ್ನಿತರ ಯಾವುದೇ ನಮ್ಮ ಚಟುವಟಿಕೆಗಳು ಅದು ಉತ್ತರೋತ್ತರ ಅಭಿವೃದ್ಧಿ ಹೊಂದುತ್ತೆ. ಅದರಲ್ಲಿ ಎಲ್ಲವೂ ಯಶಸ್ಸು ಜಯ ಸಿಗುತ್ತೆ ಅನ್ನೋದು ನಮ್ಮ ಒಂದು ಪುರಾಣ ಕಾಲದಿಂದ ಬಂದಂತಹ ನಂಬಿಕೆ. ಇನ್ನು ಈ ದಿನದ ಒಂದು ಕುಂಡಲಿಯ ಅನುಸಾರವಾಗಿ ಗಮನಿಸಿದಾಗ ಇದು ಕ್ರೋಧಿ ಸಂವತ್ಸರ, ದಕ್ಷಿಣಾಯಣ, ಶರದೃತು, ಆಶ್ವಯುಜ ಮಾಸದ ಶುಕ್ಲ ದಶಮಿ ಅಂದರೆ ವಿಜಯದಶಮಿ ಬರುವಂಥ ದಿನದ ಮುಹೂರ್ತದ ವಿಚಾರವಾಗಿ ಹೇಳ್ತಿದ್ದೇನೆ. 12ನೇ ತಾರೀಕು ಅಂದರೆ ಅಕ್ಟೋಬರ್ 12ರಂದು ಶನಿವಾರ ಈ ವಿಜಯದಶಮಿಯ ಒಂದು ದಸರಾದ ಮುಹೂರ್ತ ಬರುತ್ತೆ. ಅದು ಮಧ್ಯಾಹ್ನ ಕಾಲದಲ್ಲಿ ವಿಜಯ ಮುಹೂರ್ತ ಮಧ್ಯಾಹ್ನ ಸುಮಾರು 2 ಗಂಟೆ 22 ನಿಮಿಷದಿಂದ 3 ಗಂಟೆ 9 ಅವಧಿ. ನೆನಪಿಟ್ಕೊಳ್ಳಿ, 2:22ರಿಂದ 3:09 ಅವಧಿಯು ವಿಜಯ ಮುಹೂರ್ತ ಅಂದು ಕಂಡುಬರುತ್ತೆ. ಅದು ವಿಶೇಷವಾಗಿ ಮಕರ ಲಗ್ನದಲ್ಲಿ ಚಂದ್ರ ಇರ್ತಾನೆ. ಅದು ಮಕರ ಲಗ್ನದಲ್ಲಿ ಬರುತ್ತೆ, ಲಗ್ನದಲ್ಲಿ ಚಂದ್ರ ಇರ್ತಾರೆ. ಅದು ಶನಿ ಮಹಾರಾಜರ ಒಂದು ಸ್ಥಾನ ಆಗಿರುತ್ತೆ. ಶನಿ ಮಹಾರಾಜರ ಒಂದು ಸ್ಥಾನ ಮಕರ ರಾಶಿ, ಆ ಮಕರ ಲಗ್ನ, ಅದಕ್ಕೂ ಆ ಶಮಿ ಪೂಜೆಗೂ ಅಥವಾ ಒಂದು ಶನಿಯ ಒಂದು ಆವಾಸ ಸ್ಥಾನಕ್ಕೂ ವಿಶೇಷವಾದ ಒಂದು ನಂಟಿದೆ. ಜೊತೆಗೆ ಅಲ್ಲಿ ಈ ಬಾರಿ ಶನಿ ಮಹಾರಾಜರು ಅಲ್ಲಿ ತಮ್ಮ ಸ್ವಕ್ಷೇತ್ರದಲ್ಲಿ ಇರ್ತಾರೆ. ಕುಂಭರಾಶಿಯಲ್ಲಿ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅವರು ಈಗ ವಕ್ರಗತಿಯಲ್ಲಿದ್ದರೂ ಅವರು ಸ್ವಕ್ಷೇತ್ರದಲ್ಲಿ 3 ತ್ರಿಕೋನದಲ್ಲಿ ಶನಿ ಮಹಾರಾಜರು ಇರ್ತಾರೆ. ಹಾಗಾಗಿ ಅಲ್ಲಿ ಮಕರ ಲಗ್ನದಲ್ಲಿರುವಂತಹ ಚಂದ್ರನಿರುವಂತಹ ಕಾಲದಲ್ಲಿ ಆ ವಿಜಯ ಮುಹೂರ್ತ ಪ್ರಾಪ್ತಿಯಾಗುತ್ತೆ. ಮಧ್ಯಾಹ್ನ 2:22ರಿಂದ 3:09 ಅವಧಿ ವಿಶೇಷವಾದ ವಿಜಯವನ್ನು, ಶುಭವನ್ನು, ಲಾಭವನ್ನು ಕೊಡುವಂಥ ಒಂದು ಮುಹೂರ್ತ ಆಗಿರುತ್ತೆ. ಈ ಮುಹೂರ್ತವನ್ನು ನಾವು ಯಾವುದೇ ನಮ್ಮ ಒಂದು ಶುಭ ಕಾರ್ಯಗಳಿಗಾಗಲಿ, ಯಾವುದೇ ಒಂದು ಸಹಿ ಒಪ್ಪಂದ ಮಾಡೋದಾಗಲಿ, ಎಲ್ಲಿದೆ ಒಂದು ವಿಶೇಷ ಒಂದು ಸ್ಥಳಗಳಿಗೆ ಪ್ರಯಾಣ ಬೆಳೆಸೋದಾಗಲಿ, ಅಥವಾ ಯಾವುದೇ ಒಂದು ದುಷ್ಟ ನಿಗ್ರಹದ ಒಂದು ಕೆಲಸ ಕಾರ್ಯಗಳಿಗೆ ನಾವು ನಮ್ಮವನ್ನು ಕಾರ್ಯಾಚರಣೆಯನ್ನು ಆರಂಭ ಮಾಡೋದಕ್ಕಾಗಲಿ, ಈ ರೀತಿ ಹಲವಾರು ಈ ರೀತಿಯ ಒಂದು ಕಾರ್ಯಾನುಕೂಲಗಳಿಗೆ ಈ ಮುಹೂರ್ತವನ್ನು ಬಳಸಿಕೊಳ್ಬೋದಾಗಿದೆ. ಇನ್ನು ಅಕ್ಷರಾಭ್ಯಾಸ ಮಾಡೋರು ಈ ದಿನ ವಿಜಯದಶಮಿ ಎಂದು, ಅದು ದಸರೆಯ ದಿನಂದು ಆ ವಿದ್ಯಾದಶಮಿ ಎಂದು ಇದನ್ನು ಕರೀತಾರೆ. ಯಾಕಂದರೆ ತಾಯಿಯು ಸರಸ್ವತಿ ಸ್ವರೂಪಿಣಿ ಹೌದು, ಆಕೆ ಲಕ್ಷ್ಮೀ ಸ್ವರೂಪಿಣಿ ಹೌದು, ಆಕೆ ದುರ್ಗಾ ಸ್ವರೂಪಿಣಿ ಹೌದು, ತ್ರಿಶಕ್ತ್ಯಾತ್ಮಕ ಸ್ವರೂಪಿಣಿ, ಆಕೆ ಆದಿಮಾಯ, ಆದಿಶಕ್ತಿ, ಪರಾಶಕ್ತಿ ಎಂದು ಆಕೆಯನ್ನು ಕೊಂಡಾಡ್ತಾರೆ. ಹಾಗಾಗಿ ಆಕೆಯು ವಿದ್ಯೆಗೂ ಆಕೆ ಕಾರಕಳು, ಬುದ್ಧಿಗೂ ಆಕೆ ಕಾರಕಳು, ಧನಕ್ಕೂ ಆಕೆ ಕಾರಕಳು, ಧೈರ್ಯಕ್ಕೂ ಆಕೆ ಕಾರಕಳು ಆಗಿರ್ತಾಳೆ. ಹಾಗಾಗಿ ಇಂದು ವಿದ್ಯಾಭ್ಯಾಸದ ಅಕ್ಷರಾಭ್ಯಾಸವನ್ನು ಮಾಡುವಂಥ ಪದ್ಧತಿ ಹಲವಾರು ದೇವಾಲಯಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಯಾವುದೋ ದೇವಾಲಯಗಳಲ್ಲಿ ಸಾಧ್ಯತೆ ಇಲ್ಲದವರು ತಮ್ಮ ತಮ್ಮ ಊರಿನಲ್ಲಿರುವಂಥ ಯಾವುದೇ ದೇವಾಲಯಗಳಲ್ಲಿ ಅಥವಾ ತಮ್ಮ ತಮ್ಮ ಮನೆಗಳಲ್ಲಿ ಅಕ್ಷರಾಭ್ಯಾಸವನ್ನು ಮಾಡ್ಬೋದು. ಅದನ್ನು ಈ ದಿನ ನೀವು ಅದಕ್ಕೆ ವಿಶೇಷವಾಗಿ ಈ ಮಧ್ಯಾಹ್ನದ ಬಳಿಕ ಆರಂಭ ಮಾಡೋ ಸಹ ಒಳ್ಳೆಯದಾಗುತ್ತೆ. ಅದರಲ್ಲೂ ವಿಜಯ ಮುಹೂರ್ತ ಅನ್ನೋದು ಮಧ್ಯಾಹ್ನ 2:22ರಿಂದ 3:09 ಅಥವಾ ಬೆಳಿಗ್ಗೆ ಮಾಡಬಹುದಾ, ಬೆಳಿಗ್ಗೆ ಮಾಡಬಾರ್ದಾ, ಬೆಳಗಿನ ಕಾಲದಲ್ಲೂ ಮಾಡ್ಬೋದು. ಈ ದಿನವಿಡೀ ಉತ್ತಮವಾದ ಒಂದು ವಾತಾವರಣ ಇರುತ್ತೆ, ಹಬ್ಬದ ಒಂದು ಸನ್ನಿವೇಶ ಇರುತ್ತೆ. ಹಾಗೆ ವಿಜಯದಶಮಿ ಪೂರ್ತಿಯಾಗಿ ಸರ್ವಶ್ರೇಷ್ಠ. ಅದರಲ್ಲೂ ವಿಜಯ ಮುಹೂರ್ತ ಅನ್ನೋದು ಮಧ್ಯಾಹ್ನ ಕಾಲದಲ್ಲಿ ಬರುವಂಥದ್ದಾಗಿರುತ್ತೆ. ಹಾಗಾಗಿ ಇಂದು ಬರುವಂಥ ಕುಂಡಲಿಯ ಗ್ರಹದ ಅನುಷ್ಠಾನವಾಗಿ ಚಂದ್ರನು ಅಲ್ಲಿ ಮಕರ ರಾಶಿಯಲ್ಲೂ, ಲಗ್ನವು ಅಲ್ಲಿ ಮಕರ ಲಗ್ನವಾಗಿರುವಂಥದ್ದು. ಅದೇ ಕಾಲದಲ್ಲಿ ಗುರುವು ವಕ್ರಗತಿಯನ್ನು ಹೊಂದಿರ್ತಾನೆ, ಆತನು ವೃಷಭ ರಾಶಿಯಲ್ಲಿರ್ತಾನೆ.
ಮಂಗಳನು ಮಿಥುನ ರಾಶಿಯಲ್ಲಿರುವಂಥದ್ದು, ರವಿ ಮತ್ತು ಕೇತುಗಳು ಕನ್ಯಾ ರಾಶಿಯಲ್ಲಿರುವಂಥದ್ದು, ಜೊತೆಗೆ ಬುಧ ಶುಕ್ರರು ತುಲಾ ರಾಶಿಯಲ್ಲಿರುವಂಥದ್ದು, ಶನಿ ಮಹಾರಾಜರು ಸ್ವಕ್ಷೇತ್ರ ಮೂಲತ್ರಿಕೊಂದು ಕುಂಭರಲ್ಲಿರುವಂಥದ್ದು, ರಾಹು ಅಲ್ಲಿ ಮೀನದಲ್ಲಿರುವಂಥ ಒಂದು ಘಟನೆಗಳು ಸಂಭವಿಸುತ್ತೆ. ಇನ್ನು ಈ ದಿನ ಈ ಗ್ರಹ ಕುಂಡಲಿಗೆ ಅನುಸಾರವಾಗಿ ಬಹಳಷ್ಟು ಯೋಗಗಳು ಸಹ ಏರ್ಪಡುತ್ತೆ. ಅದರಲ್ಲಿ ರಾಜಯೋಗನೂ ಏರ್ಪಡುತ್ತದೆ, ಅಮಲ ಯೋಗನೂ ಏರ್ಪಡುತ್ತದೆ, ಮಾಳವ್ಯ ಯೋಗ ಏರ್ಪಡುತ್ತದೆ, ಪರ್ವತ ಯೋಗ ಅಥವಾ ಪಾರ್ವತಿ ಯೋಗನೂ ಏರ್ಪಡುವಂಥದ್ದು, ಜೊತೆಗೆ ದ್ವಿಗ್ರಹ ಯೋಗ ಮುಂತಾದ ಶುಭ ಯೋಗಗಳು ಸಹ ಈ ಒಂದು ದಸರೆಯ ಪರ್ವಕಾಲದಲ್ಲಿ ಏರ್ಪಡುತ್ತವೆ. ಹಾಗಾಗಿ ಈ ದಿನ ಒಂದು ಅತ್ಯಂತ ಮಹತ್ವದಾಗಿರುತ್ತೆ. ಜೊತೆಗೆ ಈ ದಿನದ ನಿತ್ಯ ನಕ್ಷತ್ರವು ಶ್ರವಣ ನಕ್ಷತ್ರ, ಯೋಗ ಧೃತಿಯೋಗ, ಕರ್ಣ ತೈತಿಲ ಕರ್ಣ ಆಗಿರುವಂಥದ್ದು. ಇದು ವಿಶೇಷವಾಗಿ ಒಂದು ಗ್ರಹಗಳ ಕೂಟವನ್ನು, ಕುಂಡಲಿಯ ಕೂಟವು ಸಹ ಅನೇಕವಾದ ಉತ್ತಮವಾದ ವಿಶಿಷ್ಟ ಸಂಯೋಜನೆಯನ್ನು ಹೊಂದಿದಂಥ ದಿನ ಆಗಿರುತ್ತೆ. ಹಾಗಾಗಿ ಅನೇಕ ಒಂದು ಆರಂಭಗಳಿಗೆ ಅಥವಾ ಏನಾದರೂ ನಿಮ್ಮ ಸಂಕಲ್ಪ ಮಾಡಲಿಕ್ಕೆ, ಏನಾದರೂ ಒಂದು ಪ್ರಯಾಣಗಳ ಆರಂಭ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ಸಹಿ ಒಪ್ಪಂದ ಮಾಡಲಿಕ್ಕೆ ಈ ದಿನ ಅನುಚನವಾಗಿ ಇದನ್ನು ಉತ್ತಮ ದಿನವಾಗಿ ಬಳಸ್ಬೋದಾಗಿದೆ. ಇನ್ನು ಈ ದಿನದ ಒಂದು ಫಲ, ಸಾರ್ವತ್ರಿಕ ಫಲವನ್ನು ಒಂದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆಮೇಲೆ 12 ರಾಶಿಗಳಿಗೆ ಈ ದಸರೆಯ ಫಲ ಹೇಗೆ ಬಂದಿದೆ, ದಸರೆಯ ಫಲ ಅಂದರೆ ದಸರಾ ಕಾಲದಲ್ಲಿ ನಿರ್ಮಾಣವಾಗುವಂಥ ವಿಜಯ ಮುಹೂರ್ತದಲ್ಲಿ ಯಾವ ಯಾವ ರಾಶಿಗೆ ಹೆಚ್ಚಿನ ಒಂದು ಉತ್ತಮ ಫಲಗಳು, ಯಾವ ರಾಶಿಗೆ ಸ್ವಲ್ಪ ಇನ್ನು ಸಾಮಾನ್ಯ ಫಲಗಳು ಬಂದಿವೆ, ಅದನ್ನು ಮುಂದೆ ಹೇಳಿದ್ದೇನೆ. ಈಗ ಸಾರ್ವತ್ರಿಕ ಫಲ ಅಥವಾ ಸಾರ್ವಜನಿಕ ಫಲದಲ್ಲಿ ಈ ದಸರೆಯ ಬಳಿಕ ಏನೆಲ್ಲ ಜಾಗತಿಕವಾಗಿ ಸರ್ವ ವಿಶ್ವಕ್ಕೆ ಮನುಕುಲಕ್ಕೆ ಏನೆಲ್ಲ ಒಳ್ಳೆಯದಾಗ್ಬೋದು ಅಥವಾ ಏನೆಲ್ಲ ಸ್ವಲ್ಪ ಎಚ್ಚರಿಕೆಗಳು ಇರ್ಬೋದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಹೇಳ್ತೇನೆ. ಮೊದಲಿಗೆ ಅಲ್ಲಿ ಗಮನಿಸಬೇಕಾದ್ರೆ ಈ ಒಂದು ದಸರೆಯ ಬಳಿಕ ಅನೇಕ ರೀತಿಯ ವ್ಯಾಪಾರ ವಾಣಿಜ್ಯಗಳೆಲ್ಲ ಸ್ವಲ್ಪ ಗರಿಗೆದರುತ್ತವೆ. ಅಂದರೆ ಯಾವ್ಯಾವುದೆಲ್ಲ ಸ್ವಲ್ಪ ಸ್ಲೋ ಆಗಿತ್ತು, ಆರ್ಥಿಕತೆ ಹಿನ್ನಡೆ ಇತ್ತು, ಅಥವಾ ಷೇರು ಮಾರುಕಟ್ಟೆ ಇರ್ಬೋದು, ವಾಣಿಜ್ಯ ಇರ್ಬೋದು, ಅಥವಾ ಕೈಗಾರಿಕಾ ಚಟುವಟಿಕೆ ಅವೆಲ್ಲವೂ ಸ್ವಲ್ಪ ಖಂಡಿತವಾಗಿಯೂ ತುಂಬ ಒಂದು ವೇಗವನ್ನು ಪಡೀತವೆ. ಜೊತೆಗೆ ಈ ಬೆಳೆಗಳು ರೈತರಿಗೆ ಅನುಕೂಲವಾಗುವಂಥ ಕೃಷಿ ಚಟುವಟಿಕೆ ಬೆಳೆಗಳು ಅಥವಾ ಧಾನ್ಯಾದಿಗಳು, ಈ ಧಾನ್ಯದ ಒಂದು ಬೆಳೆಗಳೆಲ್ಲ ಚೆನ್ನಾಗಿ ವೃದ್ಧಿ ಆಗುತ್ತವೆ, ಉತ್ತಮ ಫಸಲುಗಳು ಬರ್ತವೆ. ಅಥವಾ ಅನೇಕ ರೀತಿಯಿಂದ ಕೃಷಿಕರಿಗೆ, ರೈತರಿಗೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ಕೃಷಿಯನ್ನು ನಂಬಿಕೊಂಡವರಿಗೆ ಈ ಒಂದು ದಸರೆಯ ಫಲದಿಂದ ದಸರೆಯ ಬಳಿಕ ಹೆಚ್ಚಿನ ಒಂದು ಲಾಭ ಆದಾಯ ಬರುತ್ತೆ. ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ಜೊತೆಗೆ ಉತ್ತಮ ರೀತಿಯ ಫಸಲುಗಳಿಂದ ಅವರಿಗೆ ನೆಮ್ಮದಿಯಾಗುವಂಥದ್ದು, ಸುಗ್ಗಿ ಅಂತ ಹೇಳ್ತಾರೆ, ಆ ಸುಗ್ಗಿ ಉತ್ತಮವಾದ ಸುಗ್ಗಿ ಆಗುವಂಥದ್ದು, ಅನೇಕ ರೀತಿಯ ಒಂದು ಅನುಕೂಲಗಳು ಈ ರೈತಾಪಿ ವರ್ಗದವರಿಗೂ ಕೃಷಿಕರಿಗೂ ಆಗುವಂಥದ್ದು. ಯಾಕಂದರೆ ಕೃಷಿಕರೇ ನಮಗೆ ಅನ್ನ ಕೊಡುವಂಥ ಒಂದು ದೇವರು, ರೈತರೇ ನಮ್ಮ ಒಂದು ಅನ್ನದಾತರು ಅಂತ ಹೇಳ್ಬೋದು. ಹಾಗಾಗಿ ಅವರು ಕ್ಷೇಮವಾಗಿ ಸುಭಿಕ್ಷವಾಗಿದ್ದಾಗ ಅಲ್ಲಿ ದೇಶವು ಸುಭಿಕ್ಷವಾಗಿರುತ್ತೆ. ಒಂದು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹಿಂದೆನೋ ಋಷಿಮುನಿಗಳ ಕಾಲದಲ್ಲಿ ವ್ಯಕ್ತವಾಗಿದೆ. ಹಾಗಾಗಿ ಆ ಒಂದು ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ಮಾಡುತ್ತವರಿಗೆ, ಭೂತಾಯಿಯ ಸೇವೆ ಮಾಡುವಂಥವರಿಗೆ ಈ ಒಂದು ತಾಯಿಯ ಒಂದು ಅನುಗ್ರಹ ದಸರೆಯ ಬೆಳಕು ಬಹಳಷ್ಟು ಉತ್ತಮ ಫಲವನ್ನು ದಸರಾ ಫಲದಲ್ಲಿ ಕಂಡುಬರುತ್ತೆ. ಇನ್ನು ಅದಲ್ಲದೆ ಬೇರೆ ಬೇರೆ ರೀತಿಯ ನಿರ್ಮಾಣ ಕಾಮಗಾರಿಗಳಿಗೆ, ಅಂದರೆ ಈ ಬೇರೆ ಬೇರೆ ರೀತಿಯ ಕನ್ಸ್ಟ್ರಕ್ಷನ್ ಮಾಡುವಂಥವ್ರು, ಮನೆ ಕಟ್ಟುವಂಥವ್ರು, ಕಟ್ಟಡ ಕಟ್ಟುವಂಥವ್ರು, ರಸ್ತೆ ನಿರ್ಮಾಣ ಅಥವಾ ಇನ್ನಿತರ ಬೇರೆ ರೀತಿಯ ಜಲಾಶಯಗಳು, ಇನ್ನಿತರ ಸಾರ್ವಜನಿಕವಾದ ಏನಾದರೂ ನಿರ್ಮಾಣಗಳು ಮುಂತಾದ ನಿರ್ಮಾಣ ಕಾರ್ಯ ಚುರುಕುಗೊಳ್ಳುತ್ತೆ. ನಿರ್ಮಾಣ ಕ್ಷೇತ್ರದಲ್ಲಿವರೆಗೆ ತುಂಬ ಒಂದು ಆರ್ಡರ್ಗಳು ಬರ್ಬೋದು, ನಿರ್ಮಾಣ ಕ್ಷೇತ್ರದಲ್ಲಿ ಲಾಭ ಬರುತ್ತೆ. ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಮುಂತಾದವೆಲ್ಲ ಸ್ವಲ್ಪ ಈ ದಸರಾ ಬಳಿಕ ಸ್ವಲ್ಪ ಚೆನ್ನಾಗಿ ಬಿಸ್ನೆಸ್ಗಳು ಚೆನ್ನಾಗಿ ಆಗ್ತವೆ. ಜೊತೆಗೆ ಅನೇಕ ರೀತಿಯ ಲಾಭ ಆದಾಯಗಳಾಗುತ್ತವೆ. ಅದೇ ರೀತಿ ಈ ಕಂಪ್ಯೂಟರು, ಎಲೆಕ್ಟ್ರಾನಿಕ್ಕು ಮುಂತಾದ ಗ್ಯಾಜೆಟ್ಟು ಮುಂತಾದವುಗಳಿಗೆ ಸಂಬಂಧಪಟ್ಟದ್ದು, ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಇಂತಹ ಕ್ಷೇತ್ರಗಳಿಗೆ ಸಹ ಈ ದಸರಾ ಬಳಿಕ ಉತ್ತಮ ಚೇತರಿಕೆ ಇದೆ. ಅವೆಲ್ಲವೂ ಚೆನ್ನಾಗಿ ಲಾಭ ಆರ್ಥಿಕತೆಗೆ ಬರುತ್ತೆ. ಚೆನ್ನಾಗಿ ಉತ್ತಮವಾದ ವ್ಯಾಪಾರಗಳು ಅವರಿಗೆ ಆಗುತ್ತೆ. ಇನ್ನು ಚಿನ್ನ, ಬೆಳ್ಳಿ ಅಥವಾ ಇತರ ಲೋಹಗಳು, ಚಿನ್ನ, ಬೆಳ್ಳಿ ಮತ್ತು ಇತರ ಲೋಹಗಳು, ಸ್ಟೀಲು, ಮೆಟಲು, ಕಾಪರ್, ಬ್ರಾಸ್ ಯಾವುದಿರ್ಬೋದು, ಅಥವಾ ಹೆಚ್ಚಿನ ಲೋಹಗಳಿಗೆ ಉತ್ತಮವಾದ ಬೆಲೆ ಬರುವಂಥದ್ದು, ಆ ಲೋಹಗಳ ವ್ಯಾಪಾರ ಅಥವಾ ಲೋಹಗಳ ವ್ಯಾಪಾರ ಮಾಡೋರಿಗೆ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು ಹೆಚ್ಚಾಗಿ ಆಗುತ್ತೆ. ಅನೇಕ ರೀತಿಯ ಸಾಮಗ್ರಿಗಳಿಗೆ ಸಹ ಈಗ ಉತ್ತಮವಾದ ಒಂದು ವ್ಯಾಪಾರಗಳು. ಅದೇ ರೀತಿ ಬೇರೆ ಬೇರೆ ರೀತಿಯ ಭೋಗ ವಸ್ತುಗಳು, ಶೃಂಗಾರ ಸಾಮಗ್ರಿಗಳು ಅಂತ ಹೇಳ್ತೀವಿ, ಅದು ಮದ್ಯ, ಮಾಂಸ ಇತ್ಯಾದಿಗಳಿರ್ಬೋದು. ಆ ಒಂದು ಮದ್ಯ, ಮಾಂಸಗಳಿರ್ಬೋದು, ಇನ್ನಿತರ ಈ ರೆಸಾರ್ಟು, ಲಾಡ್ಜು, ಪಬ್ಬು ಅಂತ ಹೇಳ್ತಾರೆ, ಅಂಥದ್ದೆಲ್ಲ ಬೇರೆ ರೀತಿಯ ಭೋಗ, ಈಗಿನ ಆಧುನಿಕ ಕಾಲದ ಭೋಗ ವಿಶೇಷತೆಗಳು, ಅಂಥ ಭೋಗ ಸಾಮಗ್ರಿಗಳು, ಶೃಂಗಾರ ಸಾಮಗ್ರಿಗಳು ಅಂದರೆ ಫ್ಯಾನ್ಸಿ ಬಟ್ಟೆ ಬರೆ ಮುಂತಾದವುಗಳು, ಅವುಗಳಿಗೆ ಸಹ ಹೆಚ್ಚಿನ ಒಂದು ಡಿಮಾಂಡ್ಗಳು ಬಂದು ಅವುಗಳ ವ್ಯಾಪಾರವು ಚೆನ್ನಾಗಿ ಗರಗೆದರುತ್ತೆ. ಅದೇ ರೀತಿ ವಿವಿಧ ರೀತಿಯ ಕಲಾವಿದರು ಮತ್ತು ಮನೋರಂಜನಾ ಕ್ಷೇತ್ರದಲ್ಲಿರುವಂಥದ್ದು, ಟಿವಿ, ಸಿನಿಮಾ, ಸೀರಿಯಲ್ಲು ಅಥವಾ ಇನ್ನಿತರ ಯಾವುದೇ ಈ ಸಾಮಾಜಿಕ ಜಾಲತಾಣ ಮುಂತಾದ ಹಲವಾರು ಮೀಡಿಯಾಗಳ ಮೂಲಕ ಮನೋರಂಜನೆ ಮಾಡುವಂಥದ್ದು ಅಥವಾ ಕಲಾವಿದರು, ಕಲಾ ಕ್ಷೇತ್ರದಲ್ಲಿರುವಂಥವರಿಗೆ ಸಹ ಅನೇಕ ರೀತಿಯ ಅವಕಾಶಗಳು ಬರುವಂಥದ್ದು. ಹಾಗಾಗಿ ದಸರಾ ಫಲದಲ್ಲಿ ಹಲವಾರು ಉದ್ಯೋಗಿಗಳಿಗೆ, ಹಲವಾರು ಉದ್ಯಮಿಗಳಿಗೆ, ಹಲವಾರು ವೃತ್ತಿಗಳಿಗೆ ಉತ್ತಮ ಫಲಗಳು ಕಂಡು ಬರ್ತವೆ. ಹಾಗಾಗಿ ಇಂಥ ಒಂದು ಫಲದಿಂದ ಅನೇಕರಿಗೆ ಅವರವರ ಒಂದು ಭವಿಷ್ಯಕ್ಕೆ ರೂಪ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅನೇಕರಿಗೆ ತಮ್ಮ ಒಂದು ಹಿಂದಿನ ಆರ್ಥಿಕವಾದ ಒಂದು ತೊಂದರೆಗಳು ಅಥವಾ ಆರ್ಥಿಕವಾದ ನಷ್ಟಗಳು ಅಥವಾ ಸಾಲ ಸೋಲುಗಳಿದ್ದರೆ ಅದನ್ನು ತಮ್ಮ ಒಂದು ವೃತ್ತಿ ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥ ಸಾಲಗಳನ್ನು ತೀರಿಸುವಂಥ ಅವಕಾಶ ಸಹ, ಋಣಮುಕ್ತರಾಗುವಂಥ ಒಂದು ಅವಕಾಶ ಸಹ ಖಂಡಿತ ಬರಲಿದೆ. ಹಾಗಾಗಿ ಈ ದಸರೆಯ ಫಲವು ಬಹಳಷ್ಟು ಒಂದು ಉತ್ತಮ ಫಲವನ್ನು ಸೂಚನೆ ಮಾಡ್ತಾಯಿದೆ. ಇನ್ನು ಈ ರಾಜಕೀಯವಾಗಿ ಗಮನಿಸಿದಾಗ ಅಷ್ಟೊಂದು ಫಲಗಳು ಉತ್ತಮವಾಗಿ ಬಂದಿಲ್ಲ. ರಾಜಕೀಯವಾಗಿ ಇದು ಯುದ್ಧದ ಸನ್ನದ್ಧತೆಯನ್ನು ಸೂಚಿಸ್ತದೆ.
ಅನೇಕ ದೇಶಗಳಲ್ಲಿ ಯುದ್ಧಗಳು ಈಗ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಶಾಂತಿ ಒಪ್ಪಂದಗಳು ಮುರಿದು ಬೀಳುತ್ತದೋ ಅಥವಾ ಆ ಶಾಂತಿ ಒಪ್ಪಂದದ ಉಲ್ಲಂಘನೆ ಆಗುವಂಥದ್ದು ಅಥವಾ ಕೆಲವೊಂದು ರೀತಿಯಲ್ಲಿ ಈ ರಾತ್ರಿಯ ಕಾಲದ ಯುದ್ಧ ಅಥವಾ ಕುತಂತ್ರದ ಮೂಲಕ ಅಥವಾ ವಾಮ ಮಾರ್ಗದ ಮೂಲಕ ಯುದ್ಧವನ್ನು ಮಾಡಿ ಆ ವಾಮ ಮಾರ್ಗದ ಮೂಲಕ ಜಗತ್ತಿಗೆ ಆತಂಕ ಅಥವಾ ಭೀತಿಯನ್ನು ಸೃಷ್ಟಿಸುವಂತಹ ಘಟನೆಗಳು ದಸರೆಯ ಬಳಿಕ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ರಾಜಕೀಯವಾಗಿ ಅಥವಾ ಸಾರ್ವತ್ರಿಕವಾಗಿ ಯುದ್ಧದ ವಿಚಾರವಾಗಿ ಸ್ವಲ್ಪ ಅಷ್ಟೊಂದು ಉತ್ತಮ ಇಲ್ಲ. ಕೆಲವೊಂದು ದೇಶಗಳಲ್ಲಿ ಈ ಯುದ್ಧ ಕಾಂಡಗಳಾಗುವಂಥದ್ದು, ಕೆಲವೊಂದು ದೇಶಗಳಲ್ಲಿ ಈ ಬಾಂಬ್ ಸ್ಫೋಟಗಳಂಥ ಘಟನೆಗೆ ಜರುಗುತ್ತೆ, ಕೆಲವೊಂದು ದೇಶಗಳಲ್ಲಿ ಆ ಬೆಂಕಿಯ ಅನಾಹುತಗಳು ಎಲ್ಲ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವೊಂದು ಈ ವಿಚಾರಗಳಿಂದ ಈ ಜನರ ಒಂದು ನೆಮ್ಮದಿಗೆ ಕೆಡುಕಾಗುವಂತಹ ಘಟನೆಗಳು ಈ ಮನುಷ್ಯ ನಿರ್ಮಿತವಾದ ಕೆಲಸಗಳಿಂದ ಜರಬಹುದು. ಅದರಲ್ಲಿ ಈ ಬೇರೆ ಬೇರೆ ರೀತಿಯ ಪ್ರಾಕೃತಿಗಳಿಂದ ಮನುಷ್ಯರ ಒಂದು ನಿರ್ಮೂಲತೆ ಅಂದರೆ ಈ ಆಳುವಂತಹ ವ್ಯಕ್ತಿಗಳು ಇರ್ಬೋದು. ಅದು ನಾವೀಗ ಆಧುನಿಕ ಕಾಲದಲ್ಲಿ ಈ ಹಿಂದೆ ರಾಜರುಗಳ ಆಳ್ವಿಕೆಯಲ್ಲಿ ಯುದ್ಧಗಳು ಆಗ್ತಾಯಿದ್ದವು, ಅದು ಪ್ರಜೆಗಳಿಗೆ ಆಗುವ ಅದನ್ನು ತಪ್ಪಿಸಲಿಕ್ಕೆ ಯಾವುದೇ ರೀತಿಯ ಸಾಧ್ಯತೆಗಳಿರಲಿಲ್ಲ. ಈಗಲೂ ಹಾಗೆ ಈ ಪ್ರಜಾರಾಜ್ಯ ಅಂತ ಎಲ್ಲ ಇದ್ದರೂ ಅಲ್ಲಿ ಆಳುವಂಥವರ ಒಂದು ಪ್ರತಿಷ್ಠೆಗಳ ಮೇಲೆ, ಅಂದರೆ ಆಳುವಂಥ ಒಂದು ಅವರು ಪ್ರಧಾನಿ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಅಥವಾ ಅಲ್ಲಿನ ಒಂದು ಯಾವುದೇ ರೀತಿಯ ಸರ್ವಾಧಿಕಾರಿ ಅಂತ ಸಾರ್ವಭೌಮದ ಒಂದು ರೀತಿಯಲ್ಲೂ ಇರ್ಬೋದು. ಹಾಗಾಗಿ ಅವಂಥ ಒಂದು ಅವರ ಪ್ರತಿಷ್ಠೆಗಾಗಿ ಅವರ ಒಂದು ಅಹಂಗಾಗಿ ಅಲ್ಲಿ ಪ್ರಜೆಗಳಿಗೆ ಪ್ರಜಾಪೀಡಕವಾದ ಒಂದು ತೊಂದರೆಗಳು ಈಗ ಆಗುವಂಥ ಸಾಧ್ಯತೆ ಇರುತ್ತೆ. ಶನಿ ಮಹಾರಾಜರು ವಕ್ರವಾಗಿರ್ತಾರೆ, ಗುರುವನು ಈಗ ವಕ್ರವಾಗಿರ್ತಾನೆ. ಅಲ್ಲಿ ರಾಹು ಕೇತುಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ರವಿಯು ಕೇತುವನ್ನು ಯುತಿಯನ್ನು ಪಡೆದಿರ್ತಾನೆ. ಅಲ್ಲದೆ ರಾಹು ಅಲ್ಲಿ ಬಲವಂತಯುತವಾಗಿ ವಕ್ರಿ ಶನಿಗೆ ಸಮೀಪವನ್ನು ಪಡೆದಿರ್ತಾನೆ. ಇವೆಲ್ಲವೂ ಕಾರಣಯುತವಾಗಿ ಅಲ್ಲಿ ಅನೇಕ ರೀತಿಯ ಒಂದು ಯುದ್ಧದ ಸ್ಫೋಟಗಳು ಹೆಚ್ಚಳಾಗುತ್ತದೆ. ಆಳುವವರಿಗೆ ಸ್ವಲ್ಪ ಮಂಕು ಬಡಿಯುವುದು ಅಥವಾ ಆಳುವವರು ತಪ್ಪು ನಿರ್ಧಾರ ತೆಗೆದುಕೊಂಡು ಪ್ರಜೆಗಳಿಗೆ ಪೀಡೆಯನ್ನು ಕೊಡುವಂತಹ ಘಟನೆಗಳು ಈ ಒಂದು ದಸರೆಯ ಬಳಿಕ ಹಲವಾರು ಭಾಗಗಳಲ್ಲಿ ಜರುಗುವಂತಹ ಸಾಧ್ಯತೆ ಇರುತ್ತೆ. ಹಲವಾರು ಇದಲ್ಲದೆ ಈ ಕಾಲದಲ್ಲಿ ಈ ಅನೇಕ ಶನಿ ಮಹಾರಾಜರ ವಕ್ರಗತಿ ಅಲ್ಲಿ ತ್ಯಾಗ ಆಗುತ್ತೆ. ದಸರೆಯ ಬಳಿಕ ಸ್ವಲ್ಪ ದಿನದ ಬಳಿಕ ಅವರು ನವೆಂಬರ್ 15ರಿಂದ ವಕ್ರತ್ಯಾಗ ಮಾಡ್ತಾರೆ. ಆ ವಕ್ರತ್ಯಾಗದ ಬಳಿಕ ಈ ಪರಿಣಾಮ ಇನ್ನಷ್ಟು ಬೇರೆ ರೀತಿಯ ತಿರುವನ್ನು ಪಡೀತದೆ. ಆವಾಗ ಅಲ್ಲಿ ಹಲವರಿಗೆ ಶಿಕ್ಷೆ ಆಗುವಂಥ ಘಟನೆಗಳು ಸಹ ಆಗುವಂಥದ್ದಿರುತ್ತೆ. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಜನಗಳಿಗೆ ಪೀಡೆ ಅಂತ ಅನಿಸಿದರೂ ಆ ಬಳಿಕ ಸ್ವಲ್ಪ ಒಂದು ತಿಂಗಳ ಅಂತರದಲ್ಲಿ ಅಲ್ಲಿ ಮತ್ತೆ ಈ ಆಳುವವರಿಗೆ ಅಥವಾ ಯಾರ್ಯಾರು ಏನಿತ್ತು ಅನಾಚಾರಗಳನ್ನು ಮಾಡಿದರೋ ಅಲ್ಲಿ ದುಷ್ಟ ನಿಗ್ರಹ ಅಂತ ಹೇಳ್ತೇನೆ. ದಸರೆ ಅಂದರೆ ದುಷ್ಟ ನಿಗ್ರಹ, ಆ ಶಕ್ತಿ ಆರಂಭದಲ್ಲಿ ನಾವು ನೋಡ್ತೇವೆ. ಕೆಲವೊಂದು ಹಂತದಲ್ಲಿ ಸಜ್ಜನರಿಗೂ ದುರ್ಜನರಿಗೂ ಅಥವಾ ಅಸುರರಿಗೂ ನರರಿಗೂ ಸುರರಿಗೂ ಎಲ್ಲ ಯುದ್ಧ ಆದಾಗ ಒಂದು ಹಂತದಲ್ಲಿ ಅಸುರರ ಮೇಲುಗೈ ಆಗಿರುತ್ತೆ. ಈಗಲೂ ಹಾಗೆ ಆಗುತ್ತೆ. ಒಂದು ಹಂತದಲ್ಲಿ ಅಸುರಿ ಶಕ್ತಿಗಳು, ದುಷ್ಟಶಕ್ತಿಗಳು, ಅದು ದುರ್ಜನರ ಒಂದು ಮೇಲುಗೈ ಒಂದು ಹಂತದಲ್ಲಿ ಆಗ್ಬೋದು ಮೊದಲ ಒಂದು ತಿಂಗಳಲ್ಲಿ. ಆದರೆ ನವೆಂಬರ್ 15ರ ಬಳಿಕ ಅಲ್ಲಿ ಬಹಳ ಪರಿವರ್ತನೆಗಳು ಆಗ್ತಿರೋದು, ಗ್ರಹಗಳ ಪರಿವರ್ತನೆ ಆಗ್ತಿದ್ದಂತೆ ಅಲ್ಲಿ ರವಿಯು ಸಹ ಕೇತುವಿಂದ ಮುಕ್ತಿ ಪಡಿತಾನೆ. ಅಲ್ಲಿ ಒಂದು ಶನಿ ಮಹಾರಾಜರ ವಕ್ರಗತಿ ಸಹ ಮುಗಿದು ಹೋಗುತ್ತೆ. ಅವರು ರುಜುಗತಿಲಿರ್ತಾರೆ. ಆವಾಗ ಸಜ್ಜನರಿಗೆ ರಕ್ಷಣೆ ಆಗುತ್ತೆ. ಸಜ್ಜನರಿಗೆ ಒಂದು ಸ್ವಲ್ಪ ನೆಮ್ಮದಿಯ ವಾತಾವರಣ ಆಗ ಬರುವಂತಹ ಸಾಧ್ಯತೆ ಈ ಒಂದು ಇದರಲ್ಲಿ ಕಂಡುಬರುತ್ತೆ. ಹಾಗಾಗಿ ರಾಜಕೀಯವಾಗಿ ಅಥವಾ ಯುದ್ಧದ ವಿಚಾರವಾಗಿ ಅನೇಕ ಅಲ್ಲೋಲಗಳು ಸೃಷ್ಟಿಯಾಗಿದ್ರು, ಆತಂಕಗಳು ಸೃಷ್ಟಿಯಾದರೂ ಆತಂಕಗಳು ಬೇಗನೆ ನಿವಾರಣೆ ಆಗ್ತವೆ. ಎಲ್ಲವೂ ಈ ದಸರಾ ಕಾಲದಲ್ಲಿ ಬರುವಂಥ ಒಂದು ಸಾರ್ವತ್ರಿಕವಾದ ಫಲದ ಒಂದು ವಿಶ್ಲೇಷಣೆ ಮಾಡಿದ್ದೇನೆ. ಇನ್ನು ನವರಾತ್ರಿಯ ಪರ್ವಕಾಲದಲ್ಲಿ ನೀವು ನಿಮ್ಮ ಒಂದು ಶಕ್ತಾನುಸಾರ ದೇವಿಯ ಭಕ್ತಿಯನ್ನು ಮಾಡಿ ದೇವಿಗೆ ಸಂಬಂಧಪಟ್ಟ ಶ್ಲೋಕ ಸ್ತೋತ್ರಗಳನ್ನು ಪಠನೆ ಮಾಡ್ಬೋದು. ಮನೆಯಲ್ಲಿ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಶತನಾಮ, ದುರ್ಗಾ ಅಷ್ಟೋತ್ತರ ಶತನಾಮ, ದುರ್ಗಾ ಸಪ್ತಶತಿ ಇತ್ಯಾದಿಗಳನ್ನು ನಿಮಗೆ ಯಾರ್ಯಾರಿಗೆ ಏನೇನೋ ಓದಲಿಕ್ಕೆ ಅಥವಾ ಏನೇನೋ ಒಂದು ಅನುಷ್ಠಾನ ಮಾಡಲಿಕ್ಕೆ ಅದನ್ನು ಅನುಷ್ಠಾನ ಮಾಡ್ಬೋದು. ಮನೆಯಲ್ಲಿಯೇ ನೀವು ದೇವಿಯ ಚಿತ್ರಪಟನೋ ಅಥವಾ ಕಲಶದಲ್ಲಿ ದೇವಿಯ ಆಹ್ವಾನ ಮಾಡಿಕೊಂಡು ಕೆಲವರು ಇರ್ತಾರೆ. ಹಿಂದಿನಿಂದ ನಾವು ಆಚರಿಸಿಕೊಂಡು ಬಂದರೆ 9 ದಿನ ಕಲಶ ಇಟ್ಟು ವ್ರತ ನಿಯಮವನ್ನು ಪಾಲನೆ ಮಾಡಿಕೊಂಡು ನೀವು ಆ 9 ದಿನಗಳಲ್ಲಿ ಬೇರೆ ಬೇರೆ ರೀತಿಯ ನಾನ್ ವೆಜ್ ಅಥವಾ ಮಧ್ಯ ಮಾಂಸಗಳನ್ನು ತ್ಯಾಗ ಮಾಡಿಕೊಂಡು ತಾಯಿಯ ಒಂದು ಆಹ್ವಾನ ಮಾಡಿ ತಾಯಿಯ ಒಂದು ವಿಶೇಷವಾದ ಅನುಷ್ಠಾನಗಳು 9 ದಿನ ಮಾಡಿ 10ನೇ ದಿನ ಕಲಶವನ್ನು ವಿಸರ್ಜನೆ ಮಾಡ್ಬೋದು. ಕೆಲವೊಂದು ದೇವಾಲಯಗಳಲ್ಲಿ ಅಂಕುರಾರ್ಪಣೆಯನ್ನು ಈ ನವರಾತ್ರಿಯ ಪರ್ವಕಾಲದ ಆರಂಭದಲ್ಲಿ ಮಾಡ್ತಾರೆ. ಅಂಕುರಾರ್ಪಣೆ 9 ವಿಧದ ಧಾನ್ಯಗಳಲ್ಲಿ ಮೊಳಕೆ ಬರಲಿಕ್ಕೆ ಆ ಒಂದು ಮೃತ್ತಿಕೆಯಲ್ಲಿ ಇಟ್ಟು ಆ ಒಂದು ಮಣ್ಣಿನ ಮಡಕೆಯಲ್ಲಿ ಇಟ್ಕೊಂಡು ಅದನ್ನು ಮೊಳಕೆ ಬರೆಸಿ ಆಮೇಲೆ 9 ದಿನ ಬಳಿಕ ಆ ಒಂದು ಅಂಕುರ ಪ್ರಸಾದ ಅಂತ 10ನೇ ದಿನದಲ್ಲಿ ಅದು ವಿಚಾರಣೆ ಮಾಡುವಂಥ ಪದ್ಧತಿಯಲ್ಲಿರುತ್ತೆ. ಈ ರೀತಿ ಬೇರೆ ಬೇರೆ ಆಲಯಗಳಲ್ಲಿ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಅವರವರ ಪದ್ಧತಿ ಇರುತ್ತೆ. ಕೆಲವರು ಮನೆಗಳಲ್ಲೇ ತಾಯಿ ಆರಾಧನೆ ಮಾಡ್ತಾರೆ, ಇನ್ನು ಕೆಲವರು ದೇವಾಲಯಗಳಲ್ಲಿ ತೆರೆದುಕೊಂಡು ಮಾಡ್ತಾರೆ. ಹಾಗಾಗಿ ತಾಯಿಯ ಒಂದು ಭಕ್ತಿಯನ್ನು 9 ದಿನಗಳು ಮಾಡಿ 10ನೇ ದಿನದಂದು ಆ ತಾಯಿಯ ಒಂದು ನೆನಪು ಮಾಡಿಕೊಂಡು ನಿಮ್ಮ ಒಂದು ಕೆಲಸ ಕಾರ್ಯಗಳು ಹೆಚ್ಚಿನ ವಿಜಯ ಖಂಡಿತ ಎಲ್ಲರಿಗೂ ಪ್ರಾಪ್ತಿಯಾಗುತ್ತೆ. ಮಕ್ಕಳಾದವರಿಗೆ ಮಕ್ಕಳಾಗುವಂಥದ್ದಾಗಲಿ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂಥದ್ದಾಗಲಿ, ಅಥವಾ ಮದುವೆ ಆಗದವರಿಗೆ ಮದುವೆ ಆಗುವಂಥದ್ದು, ಅಥವಾ ಇನ್ನಿತರ ನಿಮ್ಮ ಬಿಸ್ನೆಸ್ ಮಾಡಬೇಕು, ಏನಾದರೂ ರಾಜಕೀಯದಲ್ಲಿ ನಾವು ಶಕ್ತಿಯನ್ನು ಪಡಿಬೇಕು ಅನ್ನೋದಕ್ಕೆ ನೀವು 9 ದಿನಗಳ ಒಂದು ವ್ರತ ನಿಷ್ಠೆಯನ್ನು ಮಾಡಿಕೊಂಡು ತಾಯಿಯ ಒಂದು ಆರಾಧನೆ ಮಾಡ್ತಾ ಬಂದರೆ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ದೇವಿಯ ಶ್ಲೋಕವನ್ನು ಸ್ತುತಿಯನ್ನು ಸ್ತೋತ್ರನ ಹೇಳ್ಬೋದು. ಅಥವಾ ಈ ನವದುರ್ಗಾ ಸ್ತೋತ್ರ ನಾನು ಆಗಲೇ ಹೇಳಿದ್ದೀನಿ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಖಂಡೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತೇನಿತಿ ಚ, ಸಪ್ತಮಂ ಕಾಲರಾತ್ರಿ ಚ, ಮಹಾಗೌರಿತಿ ಚ, ಅಷ್ಟಮಂ ನವಮಂ ಸಿದ್ಧಿಧಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಃ ಅನ್ನೋದನ್ನು ನೀವು 9 ದಿನದಲ್ಲಿ ಹೇಳ್ಕೊಳ್ಬೋದು.
ಅದೇ ರೀತಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದು ಆ ದುರ್ಗಾ ಸಪ್ತಶತಿಯಲ್ಲಿ ಬರುವಂಥ ಹಲವಾರು ಶ್ಲೋಕಗಳಲ್ಲಿ ಒಂದು ಶ್ಲೋಕ ಅಷ್ಟೇ. ಅದರಲ್ಲಿ ಇನ್ನಿತರ ಶ್ಲೋಕಗಳಿರ್ತವೆ. ಯಾ ದೇವಿ ಸರ್ವಭೂತೇಷು ದಯಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುಧಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತೃಷ್ಣಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ರೀತಿ ಆ ಒಂದು ತಾಯಿಗೆ ಪ್ರತಿಯೊಂದು ರೂಪವು ಆಕೆ ಅಂಥೇಳಿ, ಅಂದರೆ ಎಲ್ಲ ರೂಪದಲ್ಲೂ ಆಕೆ ಇದ್ದಾಳೆ. ಹಾಗಾಗಿ ಅಲ್ಲಿ ಜಗನ್ಮಾತಾ ಸ್ವರೂಪದಲ್ಲಿ ಪ್ರತಿಯೊಂದು ರೂಪದಲ್ಲಿ ಆಹ್ವಾನ ಮಾಡಿ ಪ್ರಾರ್ಥನೆ ಮಾಡೋದು ದುರ್ಗಾ ಸಪ್ತಶತಿಯಲ್ಲಿ ಬರುವಂಥ ಶ್ಲೋಕ ಇದು. ಹಾಗಾಗಿ ನೀವು ತಾಯಿಯನ್ನು ನಿಮ್ಮ ಒಂದು ಇಚ್ಛಿತವಾದ ಯಾವುದೇ ರೂಪದಲ್ಲೂ ಅನುಷ್ಠಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ತಾಯಿಯ ಅನುಗ್ರಹ ಖಂಡಿತ ಆಗುತ್ತೆ. 9 ದಿನಗಳ ವ್ರತ ನಿಷ್ಠೆಯಿಂದ ಮಾಡಿದರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಸ್ಥಿತಿಯಾಗಿ ದಶಮಿಯಂದು ವಿಜಯ ದಶಮಿಯಂದು ನಿಮಗೆ ವಿಜಯ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಇದನ್ನು ಅನುಷ್ಠಾನ ಮಾಡಿಕೊಳ್ಳಿ. ಇವೆಲ್ಲವೂ ಸಾರ್ವತ್ರಿಕ ಫಲ ಹಾಗೂ ದಸರಾದ ಹಿನ್ನೆಲೆ ನಡೆದಾಯಿತು. ಇನ್ನು ರಾಶಿಗಳ ಮೇಲೆ ಈ ದಸರಾದ ಬಳಿಕ ಯಾವ ರೀತಿ ಒಂದು ಪರಿವರ್ತನೆಗಳಾಗುತ್ತವೆ, ಈ ದಸರಾದ ಬಳಿಕ ಯಾವ ರೀತಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ದಸರಾ ಪರ್ವಕಾಲದಲ್ಲಿ ವಿಶೇಷವಾಗಿ ಅಲ್ಲಿ ಪಂಚಗ್ರಹಗಳ ವಿಶೇಷವಾದ ಬೆಂಬಲ ಇರುತ್ತೆ. 5 ಗ್ರಹಗಳು ನಿಮಗೆ ಪೂರಕವಾಗಿರೋ ಕಾರಣ ಹೆಚ್ಚಿನ ಒಂದು ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ನಿಮಗೆ ಆ ಗುರುವಿನ ಅನುಕೂಲ, ಶನಿಯ ಅನುಕೂಲ, ಜೊತೆಗೆ ಆ ಒಂದು ಕೇತುವಿನ ಅನುಕೂಲ ಬೆಂಬಲ ಇರುತ್ತೆ. ಶುಕ್ರನು ನಿಮಗೆ ಈಗ ಪೂರಕವಾಗಿರ್ತಾನೆ. ಅದೇ ರೀತಿ ಇನ್ನಿತರ ಗ್ರಹಗಳ ಒಂದು ನಿಮಗೆ ವಿಶೇಷವಾದ ಬೆಂಬಲಗಳಿರುವ ಕಾರಣ ಹೆಚ್ಚಿನ ಒಂದು ಶುಭಫಲವನ್ನು ಮೇಷರಾಶಿಯವರು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ನಿಮಗೆ ಮುನ್ನಡೆ ಇರಲಿದೆ. ಅನೇಕ ರೀತಿಯ ಕನಸುಗಳು ನನಸಾಗಲಿವೆ. ಈ ವಿಶೇಷವಾಗಿ ಕೃಷಿ ಚಟುವಟಿಕೆ ಮಾಡೋರು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂಥವ್ರು ಇಂಥವರಿಗೆ ಈ ದಸರೆಯ ಬಳಿಕ ಹೆಚ್ಚಿನ ಒಂದು ಅನುಕೂಲ ಆಗ್ತದೆ. ಜೊತೆಗೆ ನಿಮಗೆ ಸರ್ಕಾರದ ಯೋಜನೆಗಳಿಂದ ಏನೋ ಲಾಭ ಸಿಗಬೇಕಾಯಿತು, ಸರ್ಕಾರದ ಯಾವುದೇ ಒಂದು ಡಾಕ್ಯುಮೆಂಟನ್ನು ದಾಖಲೆ ಪತ್ರವನ್ನು ಪಡಿಬೇಕು, ಅಥವಾ ಕೋರ್ಟ್ನಲ್ಲಿ ಕೆಲವು ಕೇಸುಗಳೆಲ್ಲ ಸಿಲುಕಿಕೊಂಡಿವೆ, ಅವೆಲ್ಲವನ್ನ ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅಥವಾ ಕೋರ್ಟ್ ಕೇಸ್ಗಳು ನಿಮಗೆ ಜಯ ವಿನ್ ಆಗುತ್ತೆ. ಯಾವುದೇ ರೀತಿ ವಿವಾದಗಳಿದ್ರೆ ಈಗ ವಿವಾದಗಳು ಪರಿಹಾರ ಆಗುತ್ತೆ. ರವಿಯು ನಿಮಗೆ ಈಗ ಪೂರಕವಾಗಿರ್ತಾನೆ. ಹಾಗಾಗಿ ಆ ರವಿಯ ಅನುಗ್ರಹ, ಚಂದ್ರ ಅನುಗ್ರಹ, ಕುಜ ಅನುಗ್ರಹ ಇವೆಲ್ಲವರಿಂದ ಭೂಮಿ, ರಿಯಲ್ ಎಸ್ಟೇಟು ಅಥವಾ ಕೃಷಿ ಚಟುವಟಿಕೆ ಮುಂತಾದ ಅನೇಕ ಕ್ಷೇತ್ರದಲ್ಲಿ ನಿಮಗೆ ವಿಜಯ ಪ್ರಾಪ್ತಿ ಆಗುತ್ತೆ. ಮೇಷರಾಶಿಯವರಿಗೆ ದಸರಾ ಫಲವು ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಳ್ಳಿದೆ. ಹಾಗಾಗಿ ಸಣ್ಣ ಪುಟ್ಟ ನೆಗೆಟಿವ್ಗಳು ಇರ್ತವೆ, ಇಲ್ಲ ಅಂತೇನಿಲ್ಲ. ಹಾಗಾಗಿ ನಿಮಗೆ ರಾಹು ಈಗ ವಿರುದ್ಧವಾಗಿರ್ತಾನೆ, ಬುಧನ ಅನುಗ್ರಹ ಸ್ವಲ್ಪ ಕಡಿಮೆ ಇರುತ್ತೆ, ಶುಕ್ರ ನಿಮಗೆ ಮುಂದೆ ಸಪ್ತಮದಲ್ಲಿ ಬರಲಿದ್ದಾನೆ. ಹಾಗಾಗಿ ಕೆಲವೊಂದು ವಿಚಾರಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು. ಕೆಲವೊಂದು ನಿಮಗೆ ಮಾತಿನ ಚಕಮಕಿ, ಸಣ್ಣ ಪುಟ್ಟ ಜಗಳಗಳು ಜೀವನದಲ್ಲಿ ಬರುವಂಥದ್ದೇ. ಆ ಸಿಹಿ ಮತ್ತು ಕಹಿ ಅನ್ನೋದು ಜೀವನದಲ್ಲಿ ಯಾವಾಗಲೂ ಕಟ್ಟಿಟ್ಟ ಬುತ್ತಿ. ಅದರಂತೆ ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯವೂ ಇರುತ್ತೆ. ಇಲ್ಲ ಅದನ್ನು ನೀವು ಈ ಹೆಚ್ಚಾಗಿ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿಲ್ಲ. ನಿಮಗೆ ಯಾವುದು ಒಳ್ಳೆಯದಿದೆ, ಯಾವುದು ಹೆಚ್ಚು ಒಳಿತಾಗುತ್ತೆ ಅದನ್ನು ಹೆಚ್ಚು ಗಮನದಲ್ಲಿ ಇಟ್ಕೊಳ್ಳಿ. ವಿಜಯದಶಮಿಯ ಪರ್ವಕಾಲದ ಬಳಿಕ ನಿಮಗೆ ಅನೇಕ ರೀತಿಯ ವಿಜಯ ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿಯೂ, ಉದ್ಯೋಗಾಪೇಕ್ಷೆಗಳಿಗೆ ಉದ್ಯೋಗ ಸಿಗುವಂಥದ್ದು, ಈಗಾಗಲೇ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದೆ. ವ್ಯಾಪಾರ ಹೊಸದಾಗಿ ಆರಂಭ ಮಾಡೋರಿಗೆ ಅನೇಕ ರೀತಿಯ ಜಯ ಸಿಗುತ್ತೆ. ಅಥವಾ ನಿಮಗೆ ವಿದೇಶಕ್ಕೆ ಪ್ರಯಾಣ, ವಿದೇಶದ ಉದ್ಯೋಗ, ವಿದೇಶದ ವ್ಯಾಪಾರ ಇತ್ಯಾದಿಗಳು ಪ್ರಯತ್ನ ಪಡೋರು ವಿಶೇಷವಾದ ಕೇತು ಸಹ ನಿಮಗೆ ಬೆಂಬಲದಲ್ಲಿರೋದ್ರಿಂದ ಆ ವಿದೇಶಿ ಮೂಲದ ಹಲವಾರು ವ್ಯವಹಾರಗಳಲ್ಲಿ ನಿಮಗೆ ಜಯ ಆಗುತ್ತೆ. ಹಾಗಾಗಿ ಮೇಷರಾಶಿಯವರು ಆತಂಕ ಏನು ಪಡೋದಿಲ್ಲ. ದಸರಾ ಫಲ ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡುವಂಥದ್ದಾಗಿದೆ. ಬಳಿಕ ವೃಷಭ ರಾಶಿಗೆ ಈ ದಸರಾ ಫಲದಲ್ಲಿ ತುಂಬ ಹೆಚ್ಚಿನ ಒಂದು ಉತ್ತಮ ಫಲ ಅಂತ ಕಂಡು ಬಂದಿಲ್ಲ. ಸಾಧಾರಣವಾದ ಫಲ ಅಂತ ಕಂಡು ಬಂದಿದೆ. ಸಾಧಾರಣ ಅಂದರೆ ಮಿಶ್ರ ಫಲ ಅಂತ ಹೇಳ್ಬೋದು. ನಿಮಗೆ ಸಾಧಾರಣವಾಗಿ ಮಿಶ್ರ ಫಲ ಕೊಟ್ಟುಕೊಂಡು ಬರ್ತವೆ. ಈ ಕಾಲದಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥದ್ದು, ಏನೋ ಪ್ರಯತ್ನ ಮಾಡೋದ್ರಲ್ಲಿ ವಿಳಂಬಗಳಾಗುವಂಥದ್ದು, ಮನಸ್ಸಿಗೆ ಕಿರಿಕಿರಿಗಳು ಹೆಚ್ಚಲಾಗುವಂಥದ್ದು, ಮನೆಯಲ್ಲೂ ಸಹ ನಿಮಗೆ ಅದು ವಾತಾವರಣ ಚೆನ್ನಾಗಿರೋದಿಲ್ಲ. ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಬರ್ಬೋದು. ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಸಿಗಬೇಕಾದ ಡಾಕ್ಯುಮೆಂಟ್ ಟೈಮಲ್ಲಿ ಸಿಗದೇ ಇರುವಂಥದ್ದು, ಮಾಡುವಂಥ ಪ್ರಯತ್ನದಲ್ಲಿ ನಿರಾಶೆ ಆಗುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಅಂದರೆ ನಿಮಗೆ ಸುಮಾರು 100ಕ್ಕೆ 50-60 ಭಾಗದಷ್ಟು ಮಿಶ್ರ ಫಲಗಳು ಕಂಡು ಬರುತ್ತವೆ. ಹಾಗಾಗಿ ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇನ್ನೊಬ್ಬರಿಗೆ ನೀತಿ ಪಾಠ ಹೇಳೋದಾಗಲಿ, ಅಥವಾ ಯಾರನ್ನು ಪೂರ್ತಿಯಾಗಿ ನಂಬಿಕೊಂಡು ನಿಮ್ಮಲ್ಲಿ ಇದ್ದಂಥ ವಿಚಾರನ ಅವರಿಗೆ ಹೇಳೋದಾಗಲಿ, ಅಥವಾ ನಿಮ್ಮಲ್ಲಿದ್ದಂಥ ಹಣವನ್ನು ಅವರಿಗೆ ಪೂರ್ತಿಯಾಗಿ ಕೊಡುವಂಥದ್ದು ಇತ್ಯಾದಿಗಳು ಆಗುತ್ತೆ. ಕೆಲವೊಬ್ಬರು ನಮಗೆ ಆ ರೀತಿ ಒಂದು ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ, ಅಥವಾ ನಮ್ಮನ್ನು ಪಾತ್ರ ಒಂದು ಪಾಲಿಷ್ ಮಾಡಿ ನಮ್ಮನ್ನು ದುರುಪಯೋಗ ಮಾಡುವಂತೆಲ್ಲ ಮಾಡಿದ್ರೆ, ಹಾಗೆ ನಿಮ್ಮನ್ನು ಈಗ ಯಾರು ದುರುಪಯೋಗ ಮಾಡ್ಬೋದಾಗಿದೆ. ಅದರ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ದಾಂಪತ್ಯದಲ್ಲಿ, ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇವೆಲ್ಲ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರು ಈ ದಸರಾ ಫಲದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ದಸರಾದ ಆಸುಪಾಸಿನ ಬಳಿಕ, ದಸರಾ ಬಳಿಕ ಒಂದು ಸುಮಾರು 45 ದಿನಗಳವರೆಗೂ ಕೆಲವೊಂದು ವಿಚಾರಗಳು ಸ್ವಲ್ಪ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ನೀವು ತುಂಬ ಚಿಂತೆ ಪಡಬೇಕಾಗಿಲ್ಲ. ಅಲ್ಲಿ ಮಧ್ಯೆ ಆಗುವಂಥ ಕೆಲವು ಗೋಚಾರಗಳ ಬದಲಾವಣೆ, ಉದಾಹರಣೆಗೆ ಶುಕ್ರನ ಪರಿವರ್ತನೆ ಆಗಲಿದೆ ಮುಂದೆ, ಆಮೇಲೆ ಅಲ್ಲಿ ಬುಧನ ಪರಿವರ್ತನೆ, ಇವೆಲ್ಲವೂ ಸಹ ನಿಮಗೆ ಸಹಾಯ ಮಾಡುತ್ತೆ. ಅಲ್ಲದೆ ರಾಹು ನಿಮಗೆ ಪೂರಕವಾಗಿದ್ದಾನೆ. ಹಾಗಾಗಿ ತೀರಾ ಚಿಂತೆ, ಆತಂಕ ಪಡುವಂತಿಲ್ಲ. ಸಣ್ಣ ಪುಟ್ಟ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ವಿಶೇಷವಾಗಿ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಜೊತೆಗೆ ಇತರರು ನಿಮ್ಮ ಮೇಲೆ ಮಾಡುವಂಥ ಕೆಲವು ಕೆಲಸಗಳ ಪರಿಣಾಮ, ಅವರು ಶತ್ರುಗಳ್ಯಾರು, ಮಿತ್ರರ್ಯಾರು, ಅದು ಗುಪ್ತ ಶತ್ರುಗಳ್ಯಾರು ಅಥವಾ ಹಿತಶತ್ರುಗಳ್ಯಾರು, ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ಆಹಾರ ಮತ್ತು ನೀರಿನಿಂದ ಏನಾದರೂ ನಿಮಗೆ ಸ್ವಲ್ಪ
ಸ್ವಲ್ಪ ಕೆಲವು ಆರೋಗ್ಯದಲ್ಲಿ ಏರುಪೇರಾಗೋದು. ಹಾಗೆ ಆಹಾರ ನಿಯಮವನ್ನು ಪಾಲನೆ ಮಾಡಿಕೊಳ್ಳಿ. ಉತ್ತಮ ಜೀವನ ಶೈಲಿ ಲೈಫ್ ಸ್ಟೈಲ್ನ ಸ್ವಲ್ಪ ಕರೆಕ್ಷನ್ ಮಾಡಿಕೊಳ್ಳಿ. ಯಾವುದೇ ಆತಂಕ ಭಯಪಡಬೇಕಲ್ಲ. ವೃಷಭ ರಾಶಿಯವರಿಗೆ ಈ ಒಂದು ಮಾತೆ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ದಸರೆಯ ಫಲದಲ್ಲಿ ಅಥವಾ ದಸರಾ ಕಾಲದಲ್ಲಿ ಆಗುವಂಥ ಕುಂಡಲಿಯ ಉತ್ಪನ್ನವಾದ ಆಸುಪಾಸಿನ ಫಲಗಳನ್ನು ಗಮನಿಸಿದಾಗ ನಿಮಗೂ ಸ್ವಲ್ಪ ಮಿಶ್ರ ಫಲದ ಒಂದು ಸೂಚನೆ ಕಂಡುಬರುತ್ತೆ. ಈಗ ಇರುವಂಥ ಗ್ರಹ ಸ್ಥಿತಿಯಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಅಷ್ಟೇನು ಇರೋದಿಲ್ಲ. ಅಲ್ಲಿ ರವಿ ಆಗಲಿ, ಚಂದ್ರನಾಗಲಿ, ಅಥವಾ ಕುಜನಾಗಲಿ, ಅಥವಾ ಈ ಬುಧ, ಗುರು ಯಾರು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಕೇವಲ ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ ಅಷ್ಟೇ ಇರುತ್ತೆ. ಹಾಗಾಗಿ ನಿಮಗೆ ಹಣಕಾಸಿಗೆ ಅಷ್ಟೇನು ಕೊರತೆ ಬರಲಿಕ್ಕಿಲ್ಲ. ಹಣಕಾಸಿನ ಆದಾಯ ಅಥವಾ ಇನ್ನಿತರ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬಂದರೆ ವೈಯಕ್ತಿಕ ಮತ್ತು ಆರೋಗ್ಯದ ವಿಚಾರ ಸ್ವಲ್ಪ ಏರುಪೇರಾಗುತ್ತೆ. ವೈಯಕ್ತಿಕ ಅಂದರೆ ನಿಮ್ಮ ಪರ್ಸನಲ್ ವಿಚಾರ, ಅದು ಮನೆಯಲ್ಲಿನ ವಾತಾವರಣ ಇರ್ಬೋದು, ತಂದೆ ಮಕ್ಕಳ ರಿಲೇಷನ್ ಇರ್ಬೋದು, ಗಂಡ ಹೆಂಡತಿ ರಿಲೇಷನ್ ಇರ್ಬೋದು, ಅಥವಾ ನಿಮ್ಮ ಒಂದು ಉದ್ಯೋಗದಲ್ಲಿ ನಿಮ್ಮ ಬಾಸ್ ಮತ್ತು ನಿಮ್ಮ ರಿಲೇಷನ್ ಇರ್ಬೋದು. ಇವೆಲ್ಲವೂ ಸ್ವಲ್ಪ ಈಗ ಹದಗೆಡಬಹುದು. ನಿಮ್ಮ ಮೇಲೆ ಆರೋಪ ಬರುತ್ತೆ, ನಿಮ್ಮ ಮೇಲೆ ಅನುಮಾನ ಬರುತ್ತೆ, ನಿಮ್ಮ ಮೇಲೆ ಸಂಶಯ ಬರುತ್ತೆ. ಅಥವಾ ನೀವು ಮಾಡದೇ ಇದ್ದಂಥ ಅಥವಾ ಮಾಡಿದಂಥ ತಪ್ಪುಗಳಿಗೆ ಹೈಲೈಟ್ ಆಗುವಂಥದ್ದಾಗಲಿ, ನಿಮ್ಮ ಹಿಂದೆ ಮಾಡಿದಂಥ ಯಾವುದೇ ಅಪರಾಧಗಳಿಗೆ ಬಳಕೆಗೆ ಬರುವಂಥದ್ದಾಗಲಿ, ಯಾವುದೇ ರೀತಿಯ ಒಂದು ಗುಪ್ತ ಚಟುವಟಿಕೆ ಅಥವಾ ಅನೈತಿಕ ವ್ಯವಹಾರಗಳಿಗೆ ನಿಮಗೆ ಅದರಿಂದ ತೊಂದರೆ ಆಗುವಂಥಲ್ಲ ಆಗುತ್ತೆ. ಜೊತೆಗೆ ಹಣದ ವಿಚಾರವಾಗಿ ನಿಮಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುತ್ತೆ. ಆದಾಯಕ್ಕೆ ಕೊರತೆನಿಲ್ಲ, ಹಣದ ವಿಚಾರ ಖರ್ಚುಗಳು ಜಾಸ್ತಿ ಬರುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡುವಂಥದ್ದು. ಕೆಲವರಿಗೆ ಬ್ಯಾಕ್ ಪೈನು, ಜಾಯಿಂಟ್ ಪೈನು, ಅಥವಾ ನಿಮಗೆ ಈಗಾಗಲೇ ಇದ್ದಂಥ BP, ಶುಗರು ಇತ್ಯಾದಿ ಸಮಸ್ಯೆಗಳು ಈಗ ಸ್ವಲ್ಪ ಉಲ್ಬಣ ಆಗೋದಾಗಲಿ ಕಾರಣ ಆಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಬೇಕು, ಮಾತು ನಡವಳಿಕೆ ಬಗ್ಗೆ ಗಮನ ಬೇಕು, ನಿಮ್ಮ ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಬೇಕು. ಜೊತೆಗೆ ಅಪರಿಚಿತರನ್ನು ನಂಬಿಕೊಂಡು ಏನಾದರೂ ನೀವು ವ್ಯವಹಾರಕ್ಕೆ ಇಳಿಬಾರ್ದು. ಅಂದರೆ ನಿಮಗೆ ಯಾರು ಗೊತ್ತಿಲ್ಲ ಅಂತಹ ಸ್ಟ್ರೇಂಜ್ ಪರ್ಸನ್ ಅಂತ ಹೇಳ್ತೀವಿ, ಅಂತಹ ಸ್ಟ್ರೇಂಜ್ ಪರ್ಸನ್ಗಳನ್ನು ನಂಬಿಕೊಂಡು ವ್ಯವಹಾರ ಮಾಡೋದಾಗಲಿ. ಜೊತೆಗೆ ಆನ್ಲೈನ್ ಮೂಲಕ ಯಾವುದೇ ಆಮಿಷಕ್ಕೆ ಒಳಗಾಗಿ ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಈ ದಸರೆಯ ಆಸುಪಾಸಿನ ಫಲ ಅಷ್ಟೊಂದು ಲಕ್ಕಿ ಅಥವಾ ಅದೃಷ್ಟದಾಗಿ ಕಂಡುಬಂದಿಲ್ಲ. ಹಾಗಾಗಿ ನೀವು ನಿಮ್ಮ ಒಂದು ಮಾತು ನಡವಳಿಕೆ, ಜೊತೆಗೆ ಬಾಂಧವ್ಯದ ಬಗ್ಗೆ ಎಚ್ಚರ, ಆರೋಗ್ಯದ ಬಗ್ಗೆ ಕಾಳಜಿ, ಜೊತೆಗೆ ಹಣಕಾಸನ್ನು ಸ್ಪೆಂಡ್ ಮಾಡುವಾಗ ಅಂದರೆ ಖರ್ಚು ಮಾಡುವಾಗ ಹಣಕಾಸು ನಿಮಗೆ ಬರುತ್ತೆ, ಹಣಕಾಸಿಗೆ ಕೊರತೆನಾಗುವುದಿಲ್ಲ. ಬಂದ ಹಣವು ದುರುಪಯೋಗ ಆಗದಂತೆ, ಅಪವ್ಯಯ ಆಗದಂತೆ, ನಷ್ಟ ಅಥವಾ ವಂಚನೆಗೆ ಒಳಗಾಗದಂತೆ ನೀವು ಎಚ್ಚರವನ್ನು ಮಿಥುನ ರಾಶಿಯವರು ಈ ದಸರೆಯ ಆಸುಪಾಸಿನ ಸಮಯದಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಮಾಡಿ ತಮಗೆಲ್ಲರಿಗೂ ಆ ಮಾತೆ ಅನುಗ್ರಹದಿಂದ ದಸರೆಯ ಫಲವು ಶುಭದಾಯಕ ಆಗಲಿ. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಅತ್ಯುತ್ತಮ ಫಲ ಎಂದು ಕಂಡುಬರುತ್ತೆ. ದಸರೆಯ ಒಂದು ಕುಂಡಲಿಯ ಕಾಲದಲ್ಲಿ ನಿಮಗೆ ಅಲ್ಲಿ ಒಂದು 5 ಅಥವಾ 6 ಗ್ರಹಗಳನ್ನು ವಿಶೇಷವಾದ ಅನುಗ್ರಹ ಕಂಡುಬರುತ್ತೆ. ಅಲ್ಲಿ ನಿಮಗೆ ರವಿಯು ಪೂರಕವಾಗಿರ್ತಾನೆ, ಚಂದ್ರನ ಅನುಗ್ರಹ ಇರುತ್ತೆ, ಬುಧನು ಪೂರಕವಾಗಿದ್ದಾನೆ, ಶುಕ್ರನು ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅಲ್ಲದೆ ನಿಮಗೆ ವಿಶೇಷವಾಗಿ ಆ ಒಂದು ಕೇತುವಿನ ಬೆಂಬಲ ಸಹ ಆ ಕಾಲದಲ್ಲಿ ಕಂಡುಬರುತ್ತೆ. ಗುರುವಿನ ವಕ್ರವಾಗಿದ್ದರೂ ಆ ಗುರುವಿನ ಬಲದ ಒಂದು ನಿಮಗೆ ನಂಬಿಕೆ ಖಂಡಿತ, ಗುರುವಿನ ಒಂದು ಶಕ್ತಿಯ ಪ್ರದರ್ಶನ ನಿಮಗೆ ಖಂಡಿತ ಸಹಾಯ ಮಾಡಲಿಕ್ಕಾಗುತ್ತೆ. ಹಾಗಾಗಿ ಒಂದು ಕಟಕ ರಾಶಿಯವರಿಗೆ ಹೆಚ್ಚಿನ ಶುಭಫಲಗಳು ನಿರೀಕ್ಷೆ ಇದೆ. ವ್ಯಾಪಾರದಲ್ಲಿ ಇವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅಂಕಗಳು ಸಿಗೋದಾಗಲಿ, ಅಪೇಕ್ಷೆ ಪಟ್ಟಂಥ ಹೈಯರ್ ಸ್ಟಡಿಗೆ ಸೀಟುಗಳು ಸಿಗುವಂಥದ್ದಾಗಲಿ, ಅಥವಾ ನಿಮಗೆ ಉತ್ತಮ ರ್ಯಾಂಕಿಂಗ್ ಬರೋದು ಇತ್ಯಾದಿಗಳಾಗುತ್ತೆ. ಹಾಗಾಗಿ ಈ ಯುವ ವೃಂದದವರಿಗೆ, ಉದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಅನೇಕ ಶುಭಫಲ ಇದೆ. ಮಹಿಳೆಯರು, ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಈ ದಸರೆಯ ಒಂದು ಆಸುಪಾಸಿನಲ್ಲಿ ಮದುವೆ ಫಿಕ್ಸ್ ಆಗಲಾಗೋದಾಗಲಿ, ಗೃಹ ಪ್ರವೇಶಕ್ಕೆ ದಿನಾಂಕ ನಿಗದಿ ಆಗೋದಾಗಲಿ, ಅದು ಇನ್ನಿತರ ನಿಮಗೆ ಉದ್ಯೋಗ ಸಿಗುವಂಥ ಶುಭ ವಾರ್ತೆಗಳು ಬರೋದಾಗಲಿ. ಹೀಗಾಗಿ ಅನೇಕ ನಿಮ್ಮ ಕನಸುಗಳು ನನಸಾಗುವಂಥ ಸಾಧನೆ, ಗುರಿಯನ್ನು ಮುಟ್ಟುವಂಥ ಒಂದು ಅವಕಾಶ, ಕೆಲವರಿಗೆ ವಿಶೇಷವಾದ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ, ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ಮಾಡುವಂಥ ಯೋಗ, ಜೊತೆಗೆ ನಿಮಗೆ ಬಂಧು ಬಾಂಧವರ ಮೂಲಕ ಏನಾದರೂ ಉತ್ತಮ ಕೊಡುಗೆಗಳು ಸಿಗುವಂಥದ್ದು, ಭೂಮಿಗೆ ಸಂಬಂಧಪಟ್ಟ ಅಥವಾ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳು, ಕೇಸುಗಳಿದ್ದರೆ ಅದು ಇತ್ಯರ್ಥವಾಗಿ ಅದರಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುವಂಥದ್ದು. ಈ ರೀತಿ ಎಲ್ಲ ಕ್ಷೇತ್ರದ ಒಂದು ಕಟಕ ರಾಶಿಯವರಿಗೆ ಇದೊಂದು ಬಹಳ ಅನುಕೂಲಕರವಾಗಿದೆ. ಉದ್ಯೋಗಿಗಳು, ವ್ಯಾಪಾರಿಗಳು, ವಿದ್ಯಾರ್ಥಿಗಳು, ಉದ್ಯಮಿಗಳು ಯಾರಿದ್ರೂ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ವಿಜಯ ಮತ್ತು ಅಭಿವೃದ್ಧಿ ಕಂಡುಬರುತ್ತೆ. ಮನಃಶಾಂತಿಯಿದೆ, ಆರೋಗ್ಯವಿದೆ, ಹಣಕಾಸು ಸಹ ಉತ್ತಮವಾಗಿರುವಂಥದ್ದು. ಹಾಗಾಗಿ ಎಲ್ಲ ಕಟಕ ರಾಶಿಯವರಿಗೆ ಮಾತೆ ಅನುಗ್ರಹ ದಸರಾ ಫಲವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಸಾಮಾನ್ಯ ಫಲ ಅಥವಾ ಮಿಶ್ರ ಫಲದ ರೀತಿಯಲ್ಲಿ ಕಂಡುಬರುತ್ತೆ. ನಿಮಗೆ ಅಲ್ಲಿ ಈ ದಸರೆಯ ಪರ್ವಕಾಲದಲ್ಲಿ ಉತ್ಪನ್ನವಾಗುವಂಥ ಕುಂಡಲಿ ಯೋಗದಲ್ಲಿ ಚಂದ್ರ, ಮಂಗಳರು ನಿಮಗೆ ಪೂರಕವಾಗಿದ್ದರೆ, ಶುಕ್ರರು ಪೂರಕವಾಗಿರ್ತಾರೆ. ಈ ಥರ ಒಂದು 6 ಗ್ರಹಗಳು ಸ್ವಲ್ಪ ವಿರುದ್ಧವನ್ನು ನಿಮಗೆ ಸೂಚನೆ ಮಾಡ್ತಾ ಇರ್ತವೆ. ಹಾಗಾಗಿ 3 ಗ್ರಹಗಳ ಅನುಕೂಲತೆ ನಿಮಗೆ ಇದೆ. ಹಾಗಾಗಿ ನಿಮಗೆ ಹಣಕಾಸು, ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರ ಇದರಲ್ಲೇನೂ ಆತಂಕ ತೊಂದರೆ ಬರೋದಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕೆಲವರಿಗೆ ಕಂಡು ಬರ್ಬೋದು. ಅಂದರೆ ಈಗಾಗಲೇ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ, BP, ಶುಗರು ಅಥವಾ ಜಾಯಿಂಟ್ ಪೇನ್, ಅಸ್ತಮ, ಅಲರ್ಜಿ ಇತ್ಯಾದಿಗಳ ಸಮಸ್ಯೆಗಳಿದ್ದವರಿಗೆ ಈ ದಸರೆಯ ಒಂದು ಆಸುಪಾಸಿಲ್ಲ. ಅಂದರೆ ದಸರೆ ಆದ ಬಳಿಕ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಅದರ ಬಳಿಕ ನಿಮಗೆ ಆರೋಗ್ಯದಲ್ಲಿ ಕೆಲವರಿಗೆ ವ್ಯತ್ಯಯ ಆಗುವಂಥದ್ದು, ಕೆಲವರಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯಗಳು ಬರುವಂಥದ್ದು, ಆಸ್ಪತ್ರೆ ಔಷಧ ಉಪಚಾರಗಳಿಗೆ ಹೆಚ್ಚಿನ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಹಣಕಾಸಿಗೆ ಆದಾಯಕ್ಕೆ ಕೊರತೆ ಇಲ್ಲ, ಆದರೆ ಬಂದಂಥ ಆದಾಯವು ಈ ರೀತಿಯ ಒಂದು ಖರ್ಚುಗಳು, ಅನಾವಶ್ಯಕ ಖರ್ಚು, ಅನಪೇಕ್ಷಿತ ಖರ್ಚುಗಳಿಗೆ ಆದಾಯ ನಿಮ್ಮ ಹೊರಟೋಗುವಂಥ ಸಾಧ್ಯತೆ ಇರುತ್ತೆ.
ಜೊತೆಗೆ ಕೆಲವೊಬ್ಬರಿಗೆ ಶತ್ರುಗಳ ಪೀಡೆ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಹೆಚ್ಚಳವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಪ್ರತಿಸ್ಪರ್ಧೆ ಅಂದರೆ ಕಾಂಪಿಟೇಟರ್ಸ್ ಅಂತ ಹೇಳಿದ್ರೆ ಆ ಕಾಂಪಿಟೇಟರ್ಸ್ಗಳು ನಿಮ್ಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಇರುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿ ಜರಗಬಹುದು, ಅಥವಾ ಯಾವುದೇ ಒಂದು ದುಃಖದ ಸಮಾಚಾರಗಳು ನಿಮಗೆ ನಿಮ್ಮ ಕುಟುಂಬದಲ್ಲಿ ಬಂಧುಗಳ ಮೂಲಕ ಏನಾದರೂ ಅಂಥ ಒಂದು ದುಃಖದ ಸಮಾಚಾರಗಳು ವ್ಯಕ್ತ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಸ್ವಲ್ಪ ವೈಯಕ್ತಿಕ ಜೀವನದಲ್ಲೋ ಜೊತೆಗೆ ನಿಮ್ಮ ಒಂದು ಆರ್ಥಿಕ ಜೀವನದಲ್ಲೂ ಸ್ವಲ್ಪ ಏರುಪೇರಿನ ಘಟನೆಗಳು ಆಗುವಂಥದ್ದು, ಜೊತೆಗೆ ವಿಪರೀತವಾದ ಖರ್ಚುಗಳು ಬರುವಂಥದ್ದು, ಗುಪ್ತ ಶತ್ರುಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕಗಳು ಹೆಚ್ಚಳಾಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿ ಆಗುತ್ತೆ, ಅಂದರೆ ಎಲ್ಲವೂ ಸ್ವಲ್ಪ ವಿಳಂಬ ಆಗಿ ಆಗುತ್ತೆ, ತಕ್ಷಣ ಎಲ್ಲವೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವಿಶೇಷವಾಗಿ ನಿಮಗೆ ಉದ್ಯೋಗಕ್ಕೆ, ನಿಮ್ಮ ಆರ್ಥಿಕತೆಗೆ ಏನು ತೊಂದರೆ ಬರೋದಿಲ್ಲ. ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು ಹೊರತು ಹೆಚ್ಚಿನ ಚಿಂತೆಯನ್ನು ಮಾಡಬೇಕಾಗಿಲ್ಲ. ಎಲ್ಲ ಸಿಂಹರಾಶಿಯವರಿಗೆ ಮಾತೆ ಅನುಗ್ರಹದ ದಸರಾ ಫಲವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ದಸರಾ ಫಲದ ಕಾಲದಲ್ಲಿ ಕುಂಡಲಿಯ ವಿಶೇಷವಾಗಿ ನಿಮಗೆ ಮಿಶ್ರ ಫಲದ ಸೂಚನೆ ಇರುತ್ತೆ. ನಿಮಗೆ ಅಲ್ಲಿ ಗುರುವಿನ ಬಲ ಇದ್ದರೂ ಆ ಗುರುವಿನ ವಕ್ರಗತಿ ಪ್ರಾಪ್ತವಾಗಿರುವಂಥದ್ದು. ಜೊತೆಗೆ ಇತರ ಗ್ರಹಗಳಂಥ ರವಿ, ಚಂದ್ರ, ಮಂಗಳವರು ನಿಮಗೆ ವಿರುದ್ಧವಾಗಿರ್ತಾರೆ. ಬುಧನ ಅನುಕೂಲತೆ ಅಷ್ಟೇನಿಲ್ಲ. ನಿಮ್ಮ ರಾಶಿಯಾಧಿಪತಿ ಬುಧನು ಸಹ ನಿಮಗೆ ಈಗ ಪೂರಕವಾಗಿರುವುದಿಲ್ಲ. ರಾಹು ಕೇತುಗಳು ಸಹ ವಿರುದ್ಧವಾಗಿರುವಂಥ ಪ್ರಮೇಯ. ಶನಿ ಮಹಾರಾಜರು ನಿಮಗೆ ಪೂರಕವಾಗಿದ್ದಾರೆ, ಆದರೆ ಅವರನ್ನು ವಕ್ರಗತಿ ಮುಗಿಯುವವರೆಗೂ ಅಷ್ಟೊಂದು ನಿಮಗೆ ಅವರಿಂದ ಒಂದು ಪವರ್ ಆಗಿ ಹೆಚ್ಚಿನ ಒಂದು ಶಕ್ತಿಯುತವಾದ ತರಂಗಗಳು ಈಗ ಸಿಗಲಿಕ್ಕಿಲ್ಲ. ಒಂದು ನವೆಂಬರ್ 15ರ ಬಳಿಕ ಸ್ವಲ್ಪ ಅವರ ಒಂದು ವಕ್ರಗತಿ ತ್ಯಾಗ ಆದಾಗ ಶನಿ ಮಹಾರಾಜರ ವಿಶೇಷ ಅನುಗ್ರಹ ಸಿಗುತ್ತೆ. ಹಾಗಾಗಿ ಈಗ ಇರುವಂಥ ಒಂದು 5-6 ಗ್ರಹಗಳು ನಿಮಗೆ ಸ್ವಲ್ಪ ವಿರುದ್ಧವಾಗಿರೋ ಕಾರಣ ಈ ದಸರೆಯ ಫಲದಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಅಥವಾ ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಯಾರಿಗಿದೆ ಅಂಥ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಳಾಗ್ಬೋದು. ಜೊತೆಗೆ ಹಣಕಾಸಿನ ಮುಗ್ಗಟ್ಟು ಕೆಲವರಿಗೆ ಎದುರಾಗುವಂಥದ್ದು. ಜೊತೆಗೆ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಅಡೆತಡೆ ಬರ್ಬೋದು, ಅಥವಾ ಸರ್ಕಾರದ ಇಲಾಖೆಗಳಿಂದ, ಕೋರ್ಟ್ ಕಚೇರಿ ಇಲಾಖೆಗಳಿಂದ, ಟ್ಯಾಕ್ಸ್ ಇಲಾಖೆಗಳಿಂದ ಅಥವಾ ಇನ್ನಿತರ ಯಾವುದೇ ಇಲಾಖೆಗಳಿಂದ ನಿಮಗೆ ಈ ಕಿರುಕುಳ, ಉಪಟಳ ಬರ್ಬೋದು. ಏನಾದರೂ ನೋಟಿಸ್ಗಳು ಬರ್ಬೋದು, ದಂಡನೆ ಅಥವಾ ಪೆನಾಲ್ಟಿಗಳು ನಿಮ್ಮ ಮೇಲೆ ವಿಧಿಸುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಮಕ್ಕಳು ನಿಮಗೆ ವಿರುದ್ಧ ಆಗುವಂಥದ್ದು, ಅಥವಾ ಮಕ್ಕಳ ವಿಚಾರ ನಿಮಗೆ ಬೇಜಾರಾಗುವಂಥದ್ದು, ಅಥವಾ ನಿಮಗೆ ಒಂದು ಮನಸ್ಸಿಗೆ ಆತಂಕವಾಗುವ ಘಟನೆ, ನಿಮ್ಮ ಮಕ್ಕಳೇನಾದರೂ ಅಂಥ ಒಂದು ಅಪಚಾರವನ್ನು ಮಾಡುವಂಥದ್ದು ಇವೆಲ್ಲ ಜರುಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಕನ್ಯಾ ರಾಶಿಗೆ ಸ್ವಲ್ಪ ಮಿಶ್ರ ಫಲ ವ್ಯಕ್ತವಾಗುತ್ತೆ. ಹಾಗಾಗಿ ಆರೋಗ್ಯದ ಕಡೆಗೆ ತುಂಬ ಗಮನ ಬೇಕು. ಹಣಕಾಸಿನ ಒಂದು ಖರ್ಚಿನ ಬಗ್ಗೆ ಸಹ ಗಮನ ಬೇಕು. ಆದಾಯ ಸ್ವಲ್ಪ ಕುಂಠಿತ ಆಗ್ಬೋದು. ಸಾಲ ಮಾಡುವಂಥ ಪ್ರಮೇಯ ಸಹ ಕೆಲವರಿಗೆ ಬರ್ಬೋದು. ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಕೆಲವರು ನಿಂದನೆ ಮಾಡೋದಾಗಲಿ, ನಿಮ್ಮ ಮೇಲೆ ಅಪಪ್ರಚಾರ ಮಾಡೋದಾಗಲಿ, ಅವಮಾನ ಮಾಡೋದಾಗಲಿ ಘಟನೆಗಳು ಆಗ್ಬೋದು. ಹಾಗಾಗಿ ಇವೆಲ್ಲದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ನಿಮಗೆ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಒಂದು ತುಂಬ ಆವೇಗಕ್ಕೆ, ಅವಶ್ಯಕ್ಕೆ ಒಳಗಾಗದೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಸ್ವಲ್ಪ ಹಳೆದು ತೂಗಿ, ಅಂದರೆ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅರ್ಜೆಂಟಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದು ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಸರೆಯ ಆಸುಪಾಸಿನಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಕನ್ಯಾ ರಾಶಿಯವರಿಗೆ ಬೇಕಾಗುತ್ತೆ. ತಾಯಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಮಾತೆ ಅನುಗ್ರಹದ ದಸರಾ ಫಲವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಯ ವಿಚಾರ ಗಮನಿಸಿದಾಗ ನಿಮಗೆ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಈ ಒಂದು ದಸರಾ ಕಾಲದ ಕುಂಡಲಿಯ ಫಲದಲ್ಲಿ ನಿಮಗೆ ಅಲ್ಲಿ ಗ್ರಹಗಳ ಒಂದು ಸ್ಥಿತಿ ಅಷ್ಟೊಂದು ಅನುಕೂಲವಾಗಿ ಕಂಡು ಬರ್ತಾಯಿಲ್ಲ. ಅಲ್ಲಿ ಶುಕ್ರ ಮತ್ತು ರಾಹುವಿನ ಒಂದು ಬೆಂಬಲ ಹೊರತುಪಡಿಸಿ ಇತರ ಎಲ್ಲ ಗ್ರಹಗಳು ಈ ದಸರಾ ಒಂದು ಕುಂಡಲಿ ಉತ್ಪನ್ನವಾದಂಥ ಕಾಲದಲ್ಲಿ ಅಷ್ಟೇನು ಪೂರಕವಾಗಿ ನಿಮಗೆ ಫಲವನ್ನು ಕೊಡ್ತಾಯಿಲ್ಲ. ಹಾಗಾಗಿ ನಿಮಗೆ ನಿಮ್ಮ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸು ಈಗ ತುಂಬ ಖರ್ಚಾಗುವಂಥದ್ದು, ಅಪವ್ಯಯ ಆಗುವಂಥದ್ದು, ದುಂದುವೆಚ್ಚ ಆಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಂದರೆ ಯಾರೋ ನಿಮಗೆ ಮೋಸ ವಂಚನೆ ಮಾಡ್ತಾರೆ. ಹಾಗಾಗಿ ಅಂಥ ಒಂದು ನೀವು ಇದಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ತುಲಾರಾಶಿಯವರು ಇಂಥ ಒಂದು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗುತ್ತೆ. ಜೊತೆಗೆ ನಿಮ್ಮ ಬಂಧುಗಳು, ಮಿತ್ರರು ಈಗ ನಿಮ್ಮನ್ನು ವಿರೋಧಿಸುವಂಥದ್ದು, ಅವರ ಜೊತೆಗೆ ನಿಮಗೆ ಏನಾದರೂ ಆಸ್ತಿ ವಿವಾದನೋ, ಹಣದ ವಿವಾದನೋ, ಜಗಳಗಳು, ಕಲಹಗಳು ಆಗುವಂಥದ್ದು, ಅಥವಾ ಹಿಂದೆ ಇದ್ದಂಥ ಯಾವುದೇ ವೈಮನಸ್ಸು ಅದೀಗ ಮತ್ತೊಮ್ಮೆ ಚಿಗುರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಪ್ರಯಾಣ ಕಾಲದಲ್ಲಿ ಅಥವಾ ಏನೋ ಸಂಚಾರ ಮಾಡುವಾಗ ಆ ಸಂಚಾರ ಕಾಲದಲ್ಲಿ ಏನೋ ವಿಘ್ನಗಳು, ವಿಳಂಬಗಳು ಆಗಿ, ಅಥವಾ ಸಂಚಾರ ಕಾಲದಲ್ಲಿ ನಿಮಗೆ ಯಾರ ಜೊತೆಗೆ ಕಲಹ ಆಗುವಂಥ ವಾಗ್ವಾದಗಳು ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಇಂಥ ಕಾಲದಲ್ಲಿ ತುಲಾರಾಶಿಯವರು ಈ ದಸರಾದ ಆಸುಪಾಸಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು. ಜೊತೆಗೆ ಯಾರೋ ಸ್ವಂತವಾಗಿ ವಾಹನವನ್ನು ಚಲಾಯಿಸ್ತಾರೋ, ಬೈಕ್ ಓಡಿಸೋದಾಗಲಿ, ಕಾರು ಓಡಿಸೋದನ್ನು ರೈಡಿಂಗ್ ಮಾಡ್ತಾರೋ ಅವರು ತುಂಬ ಅದು ಸೇಫ್ಟಿ ಪ್ರಿಕಾಷನ್ ಗಮನಿಸಬೇಕು. ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆ ಅಥವಾ ಸುರಕ್ಷಾ ಕ್ರಮಗಳನ್ನು ವಯೋಲೇಟ್ ಮಾಡೋದು ಒಳ್ಳೆಯದಲ್ಲ. ಅದರಿಂದ ನಿಮಗೆ ಸಣ್ಣ ಪುಟ್ಟ ಅಪಘಾತಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲ ಕಾರಣವಾಗಿ ನೀವು ಆರೋಗ್ಯದ ಕಡೆಗೂ, ನಿಮ್ಮ ಸುರಕ್ಷತೆ ಕಡೆಗೂ, ಹಣಕಾಸಿನ ಒಂದು ಭದ್ರತೆಯ ಕಡೆಗೂ, ಜೊತೆಗೆ ಇನ್ನಿತರ ನಿಮ್ಮ ಬಾಂಧವ್ಯದ ಕಡೆಗೂ ಹೆಚ್ಚಿನ ಒಂದು ಗಮನ ತುಲಾರಾಶಿಗೆ ಬೇಕಾಗುತ್ತೆ. ಹಾಗಾಗಿ ದಸರಾ ಆಸುಪಾಸಿನ ಒಂದು ಪರಿಣಾಮ ನಿಮಗೆ ಅಷ್ಟೊಂದು ಉತ್ತಮ ಪರಿಣಾಮವಾಗಿ ಬಂದಿಲ್ಲ. ನೀವು ಆ ಒಂದು ಮಾತೆಯ ಧ್ಯಾನ ಭಕ್ತಿಗಳನ್ನು ಮಾಡಿ, ದೇವಾಲಯಗಳ ಸಂದರ್ಶನ, ಮಾತೆಯ ವಿಶೇಷವಾದ ಅನುಗ್ರಹವನ್ನು ಪಡೆಯುವಂಥ ಕೆಲಸಗಳನ್ನು ಮಾಡಿ ತಮಗೆಲ್ಲರಿಗೂ ಮಾತೆಯ ಅನುಗ್ರಹದಿಂದ ಶುಭಫಲ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ಒಂದು ದಸರಾ ಫಲ ಅನುಕೂಲಕರವಾಗಿ ಬಂದಿದೆ.
ಆದರೆ ನಿಮಗೆ ಅಲ್ಲಿ ಪಂಚಗ್ರಹಗಳ ವಿಶೇಷವಾದ ಬೆಂಬಲ ಇರುವ ಕಾರಣ ಅಲ್ಲಿ ರವಿ, ಚಂದ್ರ, ಅಲ್ಲದೆ ನಿಮಗೆ ಗುರುವಿನ ವಿಶೇಷದ ಬೆಂಬಲ, ಶುಕ್ರನ ವಿಶೇಷವಾದ ಅನುಗ್ರಹ, ಅಲ್ಲದೆ ನಿಮಗೆ ಕೇತು ನಿಮಗೆ ಪೂರಕವಾಗಿರೋ ಕಾರಣ ಪಂಚಗ್ರಹಗಳು ನಿಮಗೆ ರಕ್ಷಣೆಗೆ ನಿಂತಿವೆ. ಹಾಗಾಗಿ ಅನೇಕ ರೀತಿಯ ಒಂದು ಪರಿವರ್ತನೆಗಳನ್ನು ನಾವು ದಸರಾ ಬಳಿಕ ನಿರೀಕ್ಷೆ ಮಾಡ್ಬೋದು. ವಿಶೇಷವಾಗಿ ಸಾರ್ವಜನಿಕ ರಂಗದಲ್ಲಿರೋರು, ರಾಜಕೀಯ ಕ್ಷೇತ್ರದಲ್ಲಿರೋರು ಅಥವಾ ಇನ್ನಿತರ ಬಗ್ಗೆ ಬೇರೆ ಬೇರೆ ರೀತಿಯ ಸಮಾಜಕ್ಕೆ ಅನುಕೂಲವಾಗುವಂಥ ಕ್ಷೇತ್ರದಲ್ಲಿರೋರಿಗೆ ಹಲವಾರು ರೀತಿಯ ಒಂದು ಶುಭ ಫಲಗಳಾಗ್ತವೆ. ಅವರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಬಿರುದುಗಳು ಬರೋದಾಗಲಿ, ಅವರಿಗೆ ಕೆಲವೊಬ್ಬರಿಗೆ ಸರ್ಕಾರಿ ಉದ್ಯೋಗ ಅಥವಾ ಹುದ್ದೆಯಲ್ಲಿರೋರಿಗೆ ಪ್ರಮೋಷನ್, ಬಡ್ತಿ ಸಿಗುವಂಥದ್ದಾಗಲಿ, ಅಥವಾ ಈ ಖಾಸಗಿಯಾಗಿ ಬೇರೆ ಬೇರೆ ರೀತಿಯ ಉದ್ಯೋಗ ವೃತ್ತಿ ಮಾಡೋರಿಗೆ ಅವರ ಒಂದು ವೃತ್ತಿಯಲ್ಲಿ ಪ್ರಗತಿ ಆಗುತ್ತೆ. ಅನೇಕ ರೀತಿಯ ಧನ ಲಾಭ ಆಗುತ್ತೆ. ಹಿಂದೆ ನಷ್ಟ ಅನುಭವಿಸಿದಂಥ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಈಗ ನಿಮಗೆ ಲಾಭಗಳು ಆರಂಭ ಆಗುತ್ತೆ. ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಕೃಷಿ, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಅನೇಕ ರೀತಿಯ ಒಂದು ಪ್ರಯೋಜನಗಳು ಆಗುವಂಥದ್ದು. ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು. ಬಂಧು ಬಾಂಧವರಿಗೆ ಬಾಂಧವ್ಯ ಗಟ್ಟಿಯಾಗುವಂಥದ್ದು. ಇನ್ನೇನು ನಿಮ್ಮ ಕನಸುಗಳು, ಗುರಿಗಳಿದ್ದರೆ, ಉದಾಹರಣೆಗೆ ಉದ್ಯೋಗ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಇನ್ನೇನು ಮನೆ ಕಟ್ಟಬೇಕು ಅಂತಲ್ಲಿರುತ್ತೆ. ಅಂತಹ ಕನಸುಗಳಿಗೆ ಈಗ ಒಂದು ಚಾಲನೆ ಸಿಗುವಂಥದ್ದು ಅಥವಾ ದಸರಾ ಬಳಿಕ ಅದಕ್ಕೆ ಶುಭ ಶಕುನಗಳಾಗಲಿ ಅವೆಲ್ಲವೂ ಕನಸು ನನಸಾಗುವಂಥ ಸಾಧ್ಯತೆ, ಜನರ ಬೆಂಬಲ, ಧನದ ಬೆಂಬಲ ನಿಮಗೆ ಸಿಗಲಿದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಫಲ ನೀವು ದಸರಾ ಬಳಿಕ ಪಡಿಬೋದು. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಮಾತೆ ಅನುಗ್ರಹದ ದಸರಾ ಫಲವು ಶುಭದಾಯಕ ಆಗಲಿ. ಬಳಿಕ ಧನುಸ್ಸು ರಾಶಿಗೆ ಈ ದಸರಾ ಕಾಲದ ಫಲವು ತಾಯಿಯ ಅನುಗ್ರಹದಿಂದ ಬಹಳ ಉತ್ತಮ ಫಲವಾಗಿ ಕಂಡು ಬಂದಿದೆ. ಅಲ್ಲಿ ಪಂಚಗ್ರಹಗಳು ನಿಮ್ಮ ಬೆಂಬಲಕ್ಕೆ ನಿಂತಿವೆ. ಈ ಕಾಲದಲ್ಲಿ ನಿಮಗೆ ರವಿಯು ಪೂರಕವಾಗಿದ್ದಾನೆ. ಅಲ್ಲಿ ಬುಧನು ನಿಮಗೆ ಪೂರಕವಾಗಿದ್ದಾನೆ. ಬುಧಾದಿತ್ಯ ಯೋಗದಿಂದ ಉತ್ತಮ ಲಾಭ ಇದೆ. ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿ ಇದ್ದಾನೆ, ಅಧಿಕ ಲಾಭಗಳು ಕೊಡ್ತಾನೆ. ಶನಿ ಮಹಾರಾಜರು ಅಷ್ಟೇ ನಿಮಗೆ ಕ್ರುದ್ಧರಾಗಿಲ್ಲ. ಅಲ್ಲಿ ಕೇತು ನಿಮಗೆ ಪೂರಕವಾಗಿರುವ ಕಾರಣ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಬಂಧು ಬಾಂಧವರಿಗೆ ಬಾಂಧವ ವೃದ್ಧಿ ಆಗುತ್ತೆ. ಕೋರ್ಟು ಕಚೇರಿ ಕೆಲಸ, ಸರ್ಕಾರ ಮೂಲದ ಕೆಲಸ, ಇದರಲ್ಲಿ ನಿಮಗೆ ವಿಜಯ ಇದೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುವಂಥದ್ದು. ಅದು ಈಗಾಗಲೇ ಆಗಿದ್ದಂಥ ಇಂಟರ್ವ್ಯೂಗಳು ನಿಮಗೆ ಸಿಲೆಕ್ಷನ್ ಅಥವಾ ಆಫರ್ ಲೆಟರ್ಗಳಿಗೆ ಬರುವಂಥದ್ದು. ಇನ್ನು ಇದಲ್ಲದೆ ವಿದ್ಯಾರ್ಥಿಗಳು ಏನಾದರೂ ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟು, ವಿದ್ಯೆಗೆ ಸಂಬಂಧಪಟ್ಟು ಮಾಡಿದಂಥ ಪ್ರಯತ್ನಗಳಲ್ಲಿ ಸಫಲ, ಯಶಸ್ವಿಗೆ ಆಗುವಂಥವ್ರು. ಜೊತೆಗೆ ಮಹಿಳೆಯರು, ಗೃಹಿಣಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇದೆ. ವಿದ್ಯೆಯಲ್ಲಿ ನಿಮಗೆ ಕೆಲವರಿಗೆ ಸಾಧಕರಿಗೆ ಅಥವಾ ವಿದ್ಯೆಯಲ್ಲಿ ಮಾಡಿದಂಥ ಒಂದು ಅಪೂರ್ವವಾದ ಒಂದು ನಿಮ್ಮ ಪ್ರತಿಭೆಗೆ ಪ್ರತಿಭಾ ಪುರಸ್ಕಾರ ಅಥವಾ ಕೆಲವರಿಗೆ ಪ್ರೈಸು, ಬಹುಮಾನಗಳು ಬರುವಂಥದ್ದೆಲ್ಲ ಇರುತ್ತೆ. ಅಲ್ಲದೆ ಈ ಒಂದು ಬೇರೆ ಬೇರೆ ರೀತಿಯ ಕೃಷಿ, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಉದ್ಯಮಗಳನ್ನು, ಇಂಡಸ್ಟ್ರಿಗಳನ್ನು ನಡೆಸೋರಿಗೆ ಅವರ ಒಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳಿಗೆ ಏನಿದೆ ಅವರ ಉತ್ಪನ್ನಗಳಿಗೆ ತುಂಬ ಬೆಲೆ ಚೆನ್ನಾಗಿ ಬರುತ್ತೆ. ಅಥವಾ ಬೆಲೆ ಏರಿಕೆಯ ಲಾಭವನ್ನು ಅವರು ಪಡೀತಾರೆ. ಹಾಗಾಗಿ ಅನೇಕ ರೀತಿಯ ಪ್ರಯೋಜನಗಳನ್ನು ಧನುರಾಶಿಯವರು ಪಡೀತಾರೆ. ಸಾಂಸಾರಿಕವಾಗಿ ಗಂಡ ಹೆಂಡತಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ಚೆನ್ನಾಗಿರುವಂಥದ್ದು. ದೂರದ ಒಂದು ಯಾತ್ರಾ ಸ್ಥಳಗಳಿಗೆ ಸಂದರ್ಶನ ಮಾಡುವಂಥ ಅವಕಾಶ, ಮನೆಯಲ್ಲಿ ಶುಭ ಕಾರ್ಯಗಳು ಈಗ ನಡೆಯುವಂಥ ಒಂದು ಶುಭ ಸಂಭ್ರಮ, ಈ ರೀತಿ ಹಲವಾರು ಶುಭಗಳನ್ನು ಧನುರಾಶಿಯವರು ನಿರೀಕ್ಷೆ ಮಾಡ್ಬೋದು. ಅಂದುಕೊಂಡ ಕೆಲಸಗಳಲ್ಲೇ ನಿಮಗೆ ಜಯ ಆಗುವಂಥ ವಿಷಯ ಈ ದಸರಾ ಫಲದಲ್ಲಿ ಕಂಡುಬರುತ್ತೆ. ಎಲ್ಲ ಧನುಸು ರಾಶಿಯವರಿಗೆ ಮಾತೆಯ ಅನುಗ್ರಹದ ದಸರಾ ಫಲವು ಶುಭದಾಯಕ ಆಗಲಿ. ಆ ಬಳಿಕ ಮಕರ ರಾಶಿಗೆ ಈ ಒಂದು ದಸರಾ ಫಲದಲ್ಲಿ ನೀವು ಉತ್ತಮವಾದ ಆಶಾವಾದ ಫಲವನ್ನು ಇಟ್ಕೋಬೋದು. ನಿಮಗೆ ಅಲ್ಲಿ ಪಂಚಗ್ರಹಗಳ ವಿಶೇಷವಾದ ಬೆಂಬಲಗಳು ಕಂಡುಬರುತ್ತವೆ. ಚಂದ್ರ, ಕುಜ, ಬುಧ, ಅಲ್ಲದೆ ರಾಹು ನಿಮಗೆ ಪೂರಕವಾಗಿರ್ತಾನೆ. ಅಲ್ಲಿ ವಿಶೇಷವಾದ ಗ್ರಹ ಅನುಕೂಲಗಳು ಇರುವ ಕಾರಣ ಗುರುಬಲವನ್ನು ನಿಮಗೆ ಇರುವಂಥ ಒಂದು ಸೂಚನೆ ಇರುತ್ತೆ. ಗುರುವಿಗೆ ವಕ್ರಗತಿ ಬಂದಿದ್ದರೂ ಸಹ ಅಲ್ಲಿ ನಿಮಗೆ ಗುರುವಿನಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ, ಉತ್ತಮ ಪರಿಣಾಮಗಳೇ ಆ ಗುರುವಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳನ್ನು ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಹಿಂದೆ ನಿಮಗೆ ಮಿಸ್ ಆಗಿದ್ದ ಅವಕಾಶಗಳಿಗೆ ಮತ್ತೆ ಸಿಗೋದಾಗಲಿ, ಹಿಂದೆ ತಪ್ಪಿ ಹೋದ ನಿಮಗೆ ಯಾವುದಾದ್ರು ಉತ್ತಮವಾದ ಒಂದು ಅವಕಾಶ ಈಗ ಮತ್ತೆ ಸಿಗೋದಾಗಲಿ, ಅಥವಾ ಹಿಂದೆ ಇಂಟರ್ವ್ಯೂ ಆಗಿ ನಿಮಗೆ ಅವರು ಕಾಲ್ ಫಾರ್ ಮಾಡಲಿ, ಅವರು ಈಗ ನಿಮ್ಮನ್ನು ಉದ್ಯೋಗಕ್ಕೆ ಕರೆಯುವಂಥ ಅವಕಾಶಗಳು ಬರ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಉದ್ಯೋಗಗಳಿಗೆ ಪ್ರಗತಿ ಆಗುತ್ತೆ. ಮಹಿಳೆಯರು, ಗೃಹಿಣಿಯರಿಗಿದೆ ಅವರಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ ಈ ದಸರಾ ಬಳಿಕ ಆರೋಗ್ಯ ಸುಧಾರಣೆ ಆಗುವಂಥದ್ದು. ಅಥವಾ ಹಿಂದೆ ನೀವು ಬೇರೆಯಿಂದ ಚಿಕಿತ್ಸೆಯನ್ನು ಪಡೆದಿದ್ದರೆ ಈಗ ಚಿಕಿತ್ಸೆಯನ್ನು ಬದಲಾಯಿಸಿದರೆ ಆ ಒಂದು ವಿಶೇಷ ಔಷಧ ಪರಿಣಾಮ ನಿಮ್ಮ ಮೇಲೆ ಈಗ ಚೆನ್ನಾಗಿ ಆಗಿ ನಿಮಗೆ ಉತ್ತಮ ಲವಲವಿಕೆ ಬರುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಕಾಡುತ್ತಿದ್ದ ಹಲವಾರು ದೈಹಿಕ, ಜೊತೆಗೆ ಮಾನಸಿಕ ಅಥವಾ ಆರ್ಥಿಕವಾದ ಸಮಸ್ಯೆಗಳು ಒಂದೊಂದಾಗಿ ಹಂತ ಹಂತವಾಗಿ ನಿವಾರಣೆ ಆಗುತ್ತವೆ. ಹಾಗಾಗಿ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿರುವ ನಿಮಗೆ ಈಗ ದಸರಾ ಬರುವ ಕಾಲದಲ್ಲಿ ಶುಭ ಸೂಚನೆ ಆಗ್ತಾಯಿದೆ. ಅಲ್ಲಿ ವಿಶೇಷವಾದ ಒಂದು ಗ್ರಹಗಳಾದ ಚಂದ್ರನು ನಿಮಗೆ ಇದನ್ನು ಪೂರಕವಾಗಿದ್ದಾನೆ, ಮಂಗಳ ಕಾರಕವಾಗಿ ಪೂರಕವಾಗಿದ್ದಾನೆ. ಅಲ್ಲದೆ ಫಲವನ್ನು ಕೊಡುವಂಥ ಬುಧನು ನಿಮಗೆ ಪೂರಕವಾಗಿದ್ದಾನೆ. ಜೊತೆಗೆ ಈ ಕಾಲದಲ್ಲಿ ರಾಹು ನಿಮಗೆ ಪೂರಕವಾಗಿದ್ದು ಅನೇಕ ರೀತಿಯ ನಿಮಗೆ ಬೆಂಬಲಗಳು, ಸಹಾಯಗಳು ಸಿಗಲಿವೆ. ಆಕಸ್ಮಿಕ ಧನಲಾಭ ಯೋಗ ಬರ್ಬೋದು. ಕೆಲವರಿಗೆ ಅಥವಾ ಹಿಂದೆ ಮಾಡಿದ ಯಾವುದೇ ಇನ್ವೆಸ್ಟ್ಮೆಂಟ್ಗಳಿಗೆ ಉತ್ತಮ ಪ್ರತಿಫಲಗಳು ಬರ್ಬೋದು. ವಿದ್ಯಾರ್ಥಿಗಳಿಗೂ ಯಶಸ್ಸಿದೆ. ಸಾಧಕರಿಗೂ, ಗೃಹಿಣಿಯರು, ಮನೆಯಿರುವಂಥ ಮಹಿಳೆಯರಿಗೂ ಸಹ ಉತ್ತಮ ಫಲವು ಮಕರ ರಾಶಿಯವರಿಗೆ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಅನೇಕ ನೆಮ್ಮದಿ ಕೊಡುವಂಥ ಘಟನೆಗಳು, ಶಕುನಗಳು, ಶುಭ ಫಲಗಳು ಮಕರ ರಾಶಿಯವರಿಗೆ ಈ ಒಂದು ದಸರಾ ಫಲದಲ್ಲಿ ವ್ಯಕ್ತವಾಗಿದೆ. ದಸರಾ ಆಸುಪಾಸಿನ ಒಂದು ಉತ್ತಮವಾದ ಫಲಿತಾಂಶನ ಎಲ್ಲ ಮಕರ ರಾಶಿಯವರು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಮಾತೆಯ ಅನುಗ್ರಹದ ದಸರಾ ಫಲವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ಒಂದು ದಸರಾ ಫಲವು ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಈ ಕಾಲದಲ್ಲಿ ನಿಮಗೆ ಅಲ್ಲಿ ಗ್ರಹಗಳ ವೈಪರೀತ್ಯಗಳು ಬಹಳ ಇರುವ ಕಾರಣ
ಹೆಚ್ಚಿನ ಗ್ರಹಗಳು ಯಾವುದು ನಿಮಗೆ ಪೂರಕವಾಗಿಲ್ಲ. ರವಿ ಆಗಲಿ, ಚಂದ್ರನಾಗಲಿ, ಮಂಗಳನಾಗಲಿ, ಬುಧನಾಗಲಿ, ಗುರು, ಶುಕ್ರರಾಗಲಿ ಅಷ್ಟೇನು ಪೂರಕವಾಗಿಲ್ಲ. ಕೇವಲ ಶುಕ್ರನ ಒಂದು ಅನುಕೂಲ ನಿಮಗೆ ಈಗ ಕಾಪಾಡಬಹುದಾಗಿದೆ. ಇತರ ಗ್ರಹಗಳಿಂದ ನಿಮಗೆ ವೈರುಧ್ಯವನ್ನು ನೀವು ಅನುಭವಿಸುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಈ ಕುಂಭರಾಶಿಯವರಿಗೆ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಎದುರಾಗ್ಬೋದು. ಯಾಕಂದರೆ ಸಾಡೆ ಸಾತಿಯ ಒಂದು ಭೀಕರ ಒಂದು ಸ್ಥಿತಿಯಲ್ಲಿರುವಾಗಲೇ ಅಲ್ಲಿ ನೋಡಿ ಇವೆಲ್ಲ ಗ್ರಹಗಳ ಸಂಯೋಜನೆ. ಅಲ್ಲಿ ಕಾಕತಾಳಿ ಅಂದರೆ ಅಲ್ಲಿ ಶನಿ ಮಹಾರಾಜರ ಒಂದು ಸಾಡೆ ಸಾತಿಯ ಪರಿಣಾಮ ಇರುವಾಗಲೇ ಅಲ್ಲಿ ಇತರ ಗ್ರಹಗಳಿಂದ ನಿಮಗೆ ಹೆಚ್ಚಿನ ಬೆಂಬಲ ಸಿಗದೇ ಇಲ್ಲ. ಒಂದು ಗ್ರಹ ಸ್ಥಿತಿ, ಅದು ಯಾವುದೇ ರೀತಿಯ ಜ್ಯೋತಿಷ ನಿರ್ಮಾಣವಂಥ ಸ್ಥಿತಿ ಅಲ್ಲ. ಇವೆಲ್ಲವೂ ಆ ಒಂದು ಪ್ರಕೃತಿಯಲ್ಲಿ ಗ್ರಹಗಳ ಸ್ಥಿತಿ ತಾನಾಗಿ ಆಗುವಂಥ ಒಂದು ಬದಲಾವಣೆಗಳು ಅಥವಾ ಗ್ರಹದ ಗೋಚಾರದಲ್ಲಿ ಆಗುವಂಥ ಬದಲಾವಣೆಗಳು. ಅದನ್ನು ಯಾವುದೇ ಜ್ಯೋತಿಷ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಯಾವುದೇ ಒಬ್ಬ ಮಹಾತ್ಮನಿಗೆ ಗ್ರಹಗಳನ್ನು ನಿಯಂತ್ರಣ ಮಾಡುವಂಥ ಶಕ್ತಿಯನ್ನು ಯಾರು ಪಡೆದಿಲ್ಲ. ಪರಮಾತ್ಮನಿಗೆ ಒಬ್ಬನಿಗೆ ಬಿಟ್ಟರು ಬೇರೆ ಯಾರಿಗೂ ಆ ಗ್ರಹಗಳನ್ನು ನಿಯಂತ್ರಣ ಮಾಡೋ ಶಕ್ತಿ ಅಂತದಿಲ್ವೇ ಇಲ್ಲ. ಹಾಗಾಗಿ ಆ ಗ್ರಹಗಳ ಒಂದು ಸ್ಥಿತಿ ಈಗ ನಿಮಗೆ ಅಷ್ಟೊಂದು ಅನುಕೂಲವಾಗಿ ಬಂದಿಲ್ಲ. ಹಾಗಾಗಿ ದಸರಾ ಫಲದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಕಷ್ಟ ನಷ್ಟಗಳು ಎದುರಾಗ್ಬೋದು. ಈಗಾಗಲೇ ಇದ್ದಂಥ ಸಮಸ್ಯೆ ಮತ್ತೆ ಹೆಚ್ಚಳಾಗುವಂಥದ್ದು, ಜೊತೆಗೆ ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿಯರ ಬಾಂಧವ್ಯದ ಸ್ವಲ್ಪ ಬಿರುಕುಗಳು ಬರುವಂಥದ್ದು, ಇದ್ದಂಥ ಜಗಳಗಳು ಸ್ವಲ್ಪ ಬೆಂಕಿಗೆ ತುಪ್ಪಿಸಿದಂತೆ ಹೆಚ್ಚಳಾಗುವಂಥದ್ದು, ಜೊತೆಗೆ ಆಕಸ್ಮಿಕ ಖರ್ಚುಗಳು, ಅದು ಔಷಧೋಪಚಾರ ಖರ್ಚು, ಆಸ್ಪತ್ರೆ ಖರ್ಚು, ಅನಾರೋಗ್ಯದ ನಿಮಿತ್ತವಾಗುವಂಥ ಖರ್ಚುಗಳು, ಅದು ಬರಬೇಕಾದ ಆದಾಯಕ್ಕೆ ಕೊಕ್ಕೆಗಳು ಬರುವಂಥದ್ದು, ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳು ಬರುವಂಥದ್ದು, ವ್ಯಾಪಾರದಲ್ಲಿ ನಿಮಗೆ ನಷ್ಟ ಕಷ್ಟಗಳಾಗುವಂಥದ್ದು. ಈ ರೀತಿ ಹಲವಾರು ವಿಧಾನಗಳ ಮೂಲಕ ನಿಮಗೆ ಪರೀಕ್ಷೆಗಳು ಎದುರಾಗ್ಬೋದು, ಅನೇಕ ರೀತಿಯ ಸಂಕಷ್ಟಗಳು, ಸವಾಲುಗಳು ಬರ್ಬೋದಾಗಿದೆ. ಹಾಗೆ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಜೊತೆಗೆ ದಸರಾ ಕಾಲದಲ್ಲಿ ವಿಶೇಷವಾಗಿ ನೀವು ತಾಯಿಯ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದೇವಾಲಯಗಳ ಸಂದರ್ಶನ ಮಾಡ್ತಾ ಬನ್ನಿ. ಅಥವಾ ನವರಾತ್ರಿ ಯಾವುದೇ ಒಂದು ದಿನ ಯಾವುದೇ ದೇವಿಯ ಪ್ರಸಿದ್ಧ ಕ್ಷೇತ್ರಗಳ ಯಾತ್ರೆ ಮಾಡಿಕೊಂಡು ಅಲ್ಲಿ ತಾಯಿಗೆ ನಿಮಗೆ ಶಕ್ತಾನುಸಾರ ಆಗುವಂಥ ಯಾವುದೇ ರೀತಿಯ ಕುಂಕುಮಾರ್ಜನ ಅಥವಾ ಹೂವು, ಅರಸಿನ, ಕುಂಕುಮ ಇತ್ಯಾದಿಗಳನ್ನು ಕಾಣಿಕೆಯಾಗಿ ತಾಯಿಗೆ ಅರ್ಪಿಸಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದೇ ಆತಂಕ ಭಯಪಡಬೇಕಾಗಿಲ್ಲ. ಧೈರ್ಯಂ ಸರ್ವತ್ರ ಸಾಧನ ಅಂತೆ ಆ ಧೈರ್ಯವನ್ನು ಕೊಡುವಳೆ ತಾಯಿ, ಹಾಗೆ ಧನವನ್ನು ಕೊಡುವಳೆ ಆ ಮಹಾತಾಯಿ. ಜೊತೆಗೆ ನಮ್ಮಲ್ಲಿರುವಂಥ ಸಂಕಷ್ಟ, ದುಷ್ಟ ಶಕ್ತಿಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಆ ಮಾತೆಗಿದೆ. ಹಾಗೆ ಮಾತೆಯ ಶರಣಾಗಿ ಕುಂಭರಾಶಿಯವರು ನಿರಾಶರಾಗಬೇಡಿ. ನಿಮಗೆ ಗ್ರಹಗಳ ಅನುಕೂಲ ಅಷ್ಟೇ ಇಲ್ಲದರೂ ನೀವು ನಿಮ್ಗೆ ಒಂದು ದೈವ ಬಲ ಅಥವಾ ನಿಮ್ಮ ಒಂದು ಮನೋಬಲ, ಆತ್ಮಬಲವನ್ನು ಗಟ್ಟಿ ಮಾಡಿಕೊಂಡು ತಾಯಿಯ ಒಂದು ಮೊರೆ ಹೋಗಿ ಖಂಡಿತ ತಾಯಿಯ ಅನುಗ್ರಹದಿಂದ ಎಲ್ಲ ಕುಂಭರಾಶಿಯವರಿಗೆ ದಸರಾ ಫಲವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಉತ್ತಮ ಫಲ ನಿರ್ಮಾಣ ಆಗಿದೆ. ಅಲ್ಲಿ ಚಂದ್ರ ಅನುಕೂಲ, ಬುಧ ಅನುಕೂಲ ಇರೋದೇ, ಜೊತೆಗೆ ಶುಕ್ರ ನಿಮಗೆ ಅನುಕೂಲವಾಗಿರೋ ಕಾರಣ ಅಲ್ಲಿ 3 ಶುಭ ಗ್ರಹಗಳ ಒಂದು ರಕ್ಷಣೆ ನಿಮಗೆ ಈ ಕಾಲದಲ್ಲಿ ಸಿಗ್ತಾಯಿದೆ. ಹಾಗೆ ಮಾತೆಯ ಒಂದು ಒಲವು ನಿಮ್ಮ ಮೇಲೆ ಈ ಕಾಲದಲ್ಲಿ ಇರುವ ಕಾರಣ ಅನೇಕ ರೀತಿಯ ಶುಭ ಸಿದ್ಧಿಗಳು ಆಗ್ಬೋದಾಗಿದೆ. ಜೊತೆಗೆ ಹಣಕಾಸಿನ ಅನುಕೂಲ ಭಾಳ ಚೆನ್ನಾಗಾಗುತ್ತೆ. ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ಗಳು ಸಿಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ಮುನ್ನಡೆಗಳು ಆಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗಿಂದ ಕೆಲಸ ಕಾರ್ಯಗಳಿಗೆ ಪೂರ್ಣ ಆಗುವಂಥದ್ದು, ಕೃಷಿಕರಿಗೆ, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು, ಅಥವಾ ವೈದ್ಯಕೀಯ ವೃತ್ತಿ ಅಥವಾ ಔಷಧ, ಮೆಡಿಕಲ್ ಮುಂತಾದವುಗಳು ನಡೆಸುವವರಿಗೆ, ವೈದ್ಯಕೀಯ ಕ್ಷೇತ್ರದವರಿಗೆ ಅನೇಕ ರೀತಿಯ ಒಂದು ಉತ್ತಮ ಪರಿವರ್ತನೆಗಳು ಆಗುವಂಥದ್ದು. ಈ ರೀತಿ ಹಲವಾರು ವೃತ್ತಿ ವ್ಯಾಪಾರ ಉದ್ಯೋಗದವರಿಗೆ ಅನೇಕ ರೀತಿಯ ಪರಿವರ್ತನೆಗಳಿಂದ ಹೆಚ್ಚಿನ ಲಾಭ ಅದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭವಿದೆ, ಗೃಹಿಣಿಯರು ಮಹಿಳೆಯರಿಗೂ ಶುಭವಿದೆ. ಮೀನರಾಶಿಯವರು ಅಂದುಕೊಂಡು ಹಲವಾರು ನಿಮ್ಮ ಕನಸುಗಳು, ದೀರ್ಘಕಾಲದ ಕನಸುಗಳಿಗೆ ನನಸಾಗಬಹುದಾಗಿದೆ. ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ಕೆಲವೊಬ್ಬರಿಗೆ ಬೇರೆ ಬೇರೆ ಯಾತ್ರೆ ಅಥವಾ ಪ್ರವಾಸ ಹೋಗುವಂಥ ಅವಕಾಶಗಳು ಬರ್ಬೋದು. ಅದಲ್ಲದೆ ನಿಮಗೆ ದೀರ್ಘಕಾಲದಿಂದ ಕಾಡುತ್ತಿದ್ದ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಸಹ ಪವಾಡ ಸದೃಶವಾಗಿ ತಾಯಿಯ ಅನುಗ್ರಹದಿಂದ ಅದು ಈಗ ಗುಣಮುಖ ಆಗುವಂಥದ್ದು. ಈ ರೀತಿ ಹಲವಾರು ಪರಿವರ್ತನೆಗಳಿವೆ. ಜೊತೆಗೆ ಸಣ್ಣ ಪುಟ್ಟ ಸವಾಲುಗಳು ಬರ್ಬೋದು. ಕೆಲವೊಮ್ಮೆ ನಿಮಗೆ ಶತ್ರುಪೀಡೆ, ಕೆಲವೊಮ್ಮೆ ಮನೆಯಲ್ಲಿ ಕಲಹದ ವಾತಾವರಣ, ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಈ ನಷ್ಟದ ಅನುಭವಗಳು, ಇವೆಲ್ಲ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತವೆ. ಆದರೆ ಶುಭ ಗ್ರಹಗಳು ನಿಮಗೆ 3 ಶುಭ ಗ್ರಹಗಳ ಒಂದು ಅಪೂರ್ವವಾದ ಒಂದು ಬೆಂಬಲ ಇದೆ. ಚಂದ್ರ, ಶುಕ್ರ, ಬುಧರು ನಿಮಗೆ ಈಗ ಪೂರಕವಾಗಿರೋ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಎಲ್ಲ ಮೀನರಾಶಿಯವರಿಗೆ ಮಾತೆಯ ಅನುಗ್ರಹದ ದಸರಾ ಫಲವು ಶುಭದಾಯಕವಾಗಲಿ. ಇವೆಲ್ಲವೂ ಈ ಒಂದು ವಿಜಯದಶಮಿ ಅಥವಾ ದಸರಾ ಪರ್ವಕಾಲದಲ್ಲಿ ಉತ್ಪನ್ನವಾಗುವಂಥ ಕುಂಡಲಿಗೆ ಅನುಸಾರವಾಗಿ ಸಾರ್ವಜನಿಕವಾದ ಸಾರ್ವತ್ರಿಕ ಫಲವನ್ನು, ಜೊತೆಗೆ 12 ರಾಶಿಗಳ ಮೇಲೆ ಈ ದಿನದ ಒಂದು ದಸರಾ ವಿಜಯ ಮುಹೂರ್ತದ ಕಾಲದ ಕುಂಡಲಿಯಲ್ಲಿ ಆಗುವಂಥ ಪರಿವರ್ತನೆ ಆಗುವಂಥ ಉತ್ತಮ ಫಲವನ್ನು ವಿಶೇಷವಾಗಿ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಸಮ್ಮಿಶ್ರ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಎಂದು ಹೇಳಿದ್ದನು. ಯಾರು ಸಮ್ಮಿಶ್ರ ಸಂಕಷ್ಟ ಫಲದವರು ತುಂಬ ಆತಂಕ ಚಿಂತೆ ಪಡುವಂಥದ್ದೇನಿಲ್ಲ. ಯಾವುದೇ ಗ್ರಹಗಳ ದೋಷ ಇರ್ಬೋದು, ಯಾವುದೇ ರೀತಿಯ ನಮಗೆ ಆಗುವಂಥ ಒಂದು ಗ್ರಹಗಳೊಂದು ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮಗಳು ಅವನ್ನು ನಿವಾರಣೆ ಮಾಡಲಿಕ್ಕೆ ನಾವು ದೇವರ ಅಥವಾ ದೈವದ ಮೊರೆ ಹೋಗ್ತಾ ಇರ್ತೇವೆ. ಹಾಗಾಗಿ ಆ ಆದಿಮಾಯ, ಆದಿಶಕ್ತಿ, ಪರಾಶಕ್ತಿಯು ಆಕೆಯು ಜಗನ್ಮಾತೆ ಆಗಿದ್ದಾಳೆ. ಆಕೆಯ ಮೊರೆ ಹೋಗಿ ಆಕೆಯ ಪ್ರಾರ್ಥನೆ ಮಾಡಿ ನಿಮಗೆ ಇಷ್ಟ ಆಗುವಂಥ ಅಥವಾ ಸಾಧ್ಯ ಆಗುವಂಥ ಯಾವುದೇ ರೀತಿಯಲ್ಲಿ 9 ದಿನಗಳಾಗಲಿ ಅಥವಾ ಕನಿಷ್ಠ ಪಕ್ಷ ಒಂದು 3 ದಿನಗಳಾಗಲಿ ಅಥವಾ ಕೊನೆಯದಾಗಿ ನೀವು ದಸರೆಯ ಒಂದು 10ನೇ ದಿನದಾಗಲಿ ಯಾವುದೇ ಒಂದು ದಿನಗಳಲ್ಲಿ ದೇವಿಯ ಒಂದು ವಿಶೇಷವಾದ ಅನುಷ್ಠಾನ, ಭಕ್ತಿಯನ್ನು, ಶ್ರದ್ಧೆಯನ್ನು ಅಥವಾ ಸ್ತುತಿ ಸ್ತೋತ್ರಗಳನ್ನು ಅಥವಾ ದೇವಾಲಯಗಳ ಸಂದರ್ಶನವನ್ನು ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ದೇವಿಯ ಒಂದು ಮಹಾತ್ಮೆಯನ್ನು ನೀವು ಅದನ್ನು ಅರಿತುಕೊಂಡು ಅದನ್ನು ನೀವು ಅನುಷ್ಠಾನ ಮಾಡಿಕೊಳ್ಳಿ. ಈಗ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅನೇಕ ರೀತಿಯ ದೇವಿಯ ಶ್ಲೋಕಗಳು, ಸ್ತೋತ್ರಗಳು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಹಾಡುಗಳು, ಭಜನೆಗಳು ಸಿಗ್ತವೆ. ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತವೆ, ಕೇಳಿಸ್ಕೊಳ್ಳಿ. ಶ್ರವಣ, ಮನನ, ಕೀರ್ತನ ಅಂತ ಹೇಳ್ತಾರೆ. ಅದನ್ನು ಯಾವುದೇ ಒಂದು ಭಕ್ತಿಯನ್ನು ಮಾಡಿ ಬನ್ನಿ. ತಾಯಿಯ ಅನುಗ್ರಹದಿಂದ ನಮಗೆಲ್ಲರಿಗೂ ಈ ದಸರಾ ಪರ್ವಕಾಲದಲ್ಲಿ ಆಯುರಾರೋಗ್ಯ, ಶಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಮುಂದಿನ ನಿಮ್ಮ ಪ್ರೋತ್ಸಾಹ ಈ ವಾಹಿನಿಗೆ ನಿರಂತರ ಸಿಗ್ತಾ ಇರಲಿ. ಈ ವಾಹಿನಿಯನ್ನು ಪ್ರೋತ್ಸಾಹಿಸಿ ವೀಕ್ಷಿಸ್ತಾ ಇರೋ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸರ್ವೇಷಾಂ ಸನ್ಮಂಗಳಾನಿ ಭವಂತು.
ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ.